माता की, बोलो भारत माता की। वंदे वंदे। ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಬಸವಣ್ಣನವರಿಗೆ ಶ್ರೀ ಗುರುಭ್ಯೋ ನಮಃ. ಬಸವಾದಿ ಪ್ರಮುಖರನ್ನ, ವಿಶ್ವದ ದಾರ್ಶನಿಕ ಸಂತ ಮಹಾಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿ ಈ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ಕ್ಷೇತ್ರ ಬಸವ ಕಲ್ಯಾಣ. ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ನಡೆಯುತ್ತಿರುವಂತದ್ದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರುವಂತಹ ಸಂಗತಿ. ಇಂಥ ಒಂದು ಸಮಾವೇಶದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು, ಕೃಷಿಯ ತಜ್ಞರು, ಯುವಕರಿಗೆ ಆದರ್ಶ ಮೌಲ್ಯಗಳನ್ನು ಬಿತ್ತರಿಸುವಂತಹ ಪರಮ ಪೂಜ್ಯರು, ಜಾತಿಗಳನ್ನ ಕೂಡಿಸುವಂತ ಕೆಲಸವನ್ನ ಮಾಡುತ್ತಿರುವಂತಹ, ಎಲ್ಲ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಮುಖಾಂತರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ನೀವೆಲ್ಲರೂ ಕೂಡ ಸ್ವಾಗತಿಸೋಣ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಮ್ಮದೇ ಆಗಿರುವಂತಹ ಹಿಂದುತ್ವದ ಬಗ್ಗೆ, ಇವತ್ತಿನ ಈ ಒಂದು ಸಮಾವೇಶದ ಕುರಿತು ಬಹಳ ಅರ್ಥಪೂರ್ವಕವಾಗಿ ಮಾತುಗಳನ್ನ ಆಡಲು ದಯಪಾಲಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾಗಿರುವಂತಹ ಪರಮ ಪೂಜ್ಯ ಷಡಸಲ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರವಾಗಿ, ಸಮಿತಿ ಮುಖಾಂತರವಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಆ ನಿಮಿತ್ತಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಹಿಂದುತ್ವದ ಕ್ರಾಂತಿಯನ್ನು ಮೊಳಗಿಸುತ್ತಿರುವಂತಹ, ನಮ್ಮ ಭಾಗದಲ್ಲಿ ತಮ್ಮದೇ ಆಗಿರುವಂತಹ ಸಾಧನೆಯನ್ನು ಮಾಡುತ್ತಿರುವಂತಹ ಹವಾ ಮಲ್ಲಿನಾಥ್ ಮಹಾರಾಜರಿಗೂ ಕೂಡ ಈ ಸಮಿತಿಯ ಮುಖಾಂತರವಾಗಿ, ವೇದಿಕೆಯ ಮುಖಾಂತರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ಅದರ ಜೊತೆಗೇನೆ ಹಿರಿಯರಾಗಿರುವಂತಹ ನಮ್ಮ ಶಿವಶರಣಪ್ಪ ವಾಲಿಯವರು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಭಾವದಿಂದ, ಹೀಗಾಗಿ ಶಿವಶರಣಪ್ಪ ವಾಲಿಯವರು ಹಿರಿಯ ಜೀವಿಗಳು, ಅವರಿಗೂ ಕೂಡ ಈ ವೇದಿಕೆ ಮುಖಾಂತರವಾಗಿ, ತಮ್ಮೆಲ್ಲರ ಮುಖಾಂತರವಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ, ನಾಡಿನ ಕೇವಲ ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಮುಖಾಂತರವಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಪೂಜ್ಯರಿಗೆ ಸ್ವಾಗತಿಸೋಣ. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ತಮ್ಮದೇ ಆಗಿರುವಂತಹ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಂಗೀತ ಕಲಾ ಬಳಗಕ್ಕೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು, ಒಂದು ಹನಿ ಮಸಿ ಕೋಟಿ ತಲೆ ಬಿಸಿ ಎನ್ನುವ ಹಾಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸೋಣ. ಅದ್ರ ಜೊತೆಗೇನೆ ನಾವೆಲ್ಲರೂ ಕೂಡ ಹಿಂದುತ್ವವನ್ನ ಅಭಿಮಾನ ಇಟ್ಕೊಂಡು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕ ನಾನು ಹೋಗ್ಬೇಕು ಅಂತಕ್ಕಂಥದ್ದು ಭಾವವನ್ನು ಇಟ್ಟುಕೊಂಡು ಬಂದಿರುವಂತ ಎಲ್ಲ ಹಿಂದೂ ಪ್ರೇಮಿಗಳಿಗೆ ಮತ್ತೊಂದು ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರೂ ಕೂಡ ಇಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೀಬೇಕಾಗಿತ್ತು ಅಂದ್ರೆ ನಮ್ಮ ಆರಕ್ಷಕ ದಳದವರು, ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಸ್ವಾಗತಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮ ಹೇಗಿದೆ ಅಂತ ಕೇಳಿದ್ರೆ, ಈ ಒಂದು ಹೈಕೋರ್ಟ್ ತೀರ್ಪಿನ ಮೂಲಕವಾಗಿ ನಾವೆಲ್ಲ ಕೋರ್ಟಿಗೆ ನಾವೆಲ್ಲರೂ ಶರಣಾಗಬೇಕಾಗ್ತದೆ. ಕೋರ್ಟಿನ ತೀರ್ಪಿನ ಇರ್ತದೆ, ಆ ತೀರ್ಪಿಗೆ ನಾವೆಲ್ಲರೂ ಕೂಡ ಶರಣಾಗತರಾಗಿ ಅವ್ರು ಏನು ನಿಬಂಧನೆ ಕೊಟ್ಟಿದ್ರು ಅದೇ ನಿಬಂಧನೆ ಮೂಲಕವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹುಶಃ ಏನು ಅವರು ಚಾಟೌಟ್ ಹಾಕೊಟ್ಟಿದ್ರು, ಆ ಚಾಟೌಟ್ ಮುಖಾಂತರ ನಾವೆಲ್ಲ ಕಾರ್ಯಕ್ರಮ ಮಾಡಕತ್ತೀವಿ. ಇದು ಯಾವ್ದರ ಸಂಕೇತ ಅಂತ ಕೇಳಿದ್ರೆ ಏಕತೆಯ ಸಂಕೇತ. ಇವತ್ತು ನಾವೆಲ್ಲರೂ ಕೂಡ ಜಾತಿಯಿಂದ ಹೊಡಿತಾ ಇದ್ವಿ. ಪರಮ ಪೂಜ್ಯರು ಮೌನವಾಗಿ ಇದ್ಕೊಂಡಿದ್ರು ಕೂಡ ಎಲ್ಲ ಜಾತಿಗಳನ್ನು ಕೂಡಿಸುವಂತ ಕೆಲಸ ಆಗ್ತಾ ಇದೆ ಅಲ್ಲ.
ನಿಜವಾಗ್ಲೂ ಕೂಡ ಇದೇ ಒಂದು ಅದ್ಭುತವಾಗಿರುವಂತ ಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಒಂದೇ ಒಂದು ಮಾತು ಹೇಳ್ತಾರೆ ಅಪ್ಪಗಳು. ಏನು ಅಂದ್ರೆ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು, ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಕೇತ ತಿಳಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವೆ ಮಾಡಿರುವಂತಹ ಸೇವಾದಾತರಿಗೂ ಕೂಡ ಮತ್ತೊಂದು ಸಲ ಸ್ವಾಗತಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ಶೋಮಯ್ಯ. ಅತ್ಯಂತ ಪ್ರೀತಿಯಿಂದ ಸ್ವಾಗತದ ನುಡಿಯನ್ನ ನುಡಿದಿರುವಂತಹ ಬಸವ ಕಲ್ಯಾಣದ ಪೂಜ್ಯರಿಗೆ ಅನೇಕ ಬಗೆಯ ಶರಣಾರ್ಥಿಗಳ ಸಲ್ಲಿಸುತ್ತಾ ಧನ್ಯವಾದಗಳು ತಮಗೆ ಬುದ್ಧಿಯವರೇ. ಇದೀಗ ಕಾರ್ಯಕ್ರಮದ ಆಶಯ ನುಡಿಯನ್ನ, ಪ್ರಾಸ್ತಾವಿಕ ನುಡಿಯನ್ನ, ತನ್ನ ಒಡಲಿನ ಮಾತುಗಳನ್ನು ಆಡ್ಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಹಿರಿಯ ಜೀವಿ ಶಿವಶರಣಪ್ಪ ವಾಲಿ ಬೀದರ್. ಇವರನ್ನ ಗೌರವದ ಮುಖ್ಯನವಾಗಿ, ಚಪ್ಪಾಳೆ ಮುಖ್ಯನವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸಂತರಿಗೆ, ರೂಪಿಗಳಿಗೆ, ಮಹಾತ್ಮರಿಗೆ, ಶರಣರಿಗೆ ಜನ್ಮಿಸಿದ್ದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪುರುಷರಿಗೂ ಹಾಗೂ ವೇದಿಕೆ ಮುಂದೆ ಇರ್ತಕ್ಕಂಥ ನನವತ್ತಾದಂಥ ರಾಷ್ಟ್ರಾದಿ ಅಭಿಮಾನಿಗಳು ಮಾತನಾಡುತ್ತಾರೆ. ಇವತ್ತು ದಿವಸ ಕಲ್ಯಾಣದಲ್ಲಿ 12ನೇ ಶತಮಾನ ಬಸವಣ್ಣವರು ಜಾತಿ ವರ್ಗ ಕೇಳಿಲ್ಲ, ಎಲ್ಲರಿಗೆ ನನ್ನವರು. ಆ ರೀತಿಯಲ್ಲಿ ನೋಡಿದ್ರೆ ಬರೇ ಲಿಂಗಾಯತ ಬಂದಾರೋ, ಮರಾಠ ಬಂದಾರೋ, ಬ್ರಾಹ್ಮಣ ಬಂದಾರೋ ಅಂತ ಹೇಳಬೇಕಾಗಿಲ್ಲ, ಎಲ್ಲರೂ ಬರ್ತಿದ್ದಾರೆ. ಅಂದ್ರೆ ಶರಣರ ಬರುವ ಕಾಲ ಮತ್ತೆ ಪ್ರಾರಂಭ. ಈ ವೇದಿಕೆ ಮುಖಾಂತರ ನಾನು ಒಟ್ಟು ಮೊದಲು ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಆಗಿದ್ದಾರೆ. ಯಾಕೆ ಈ ಮಾತು ಅಂಬಾಜಿ ಅವರು ಮಾತಾಡಬಾರ್ದು ಅಂತೀನಿ ಗೊತ್ತೀನಿ. ಯಾಕಂದ್ರೆ ಪೊಲೀಸರು, ತಹಶೀಲ್ದಾರು ಏನು ವರದಿ ಕೊಡ್ತಿರೋ ಅದರ ಪ್ರಕಾರ ಏನೋ ಆಗ್ತದೆ ಅಂತಾರೆ. ಅದು ಅಭಿನಂದನೆ ಆಗ್ತದೆ. ಒಂದು ಮೌನ ಲಕ್ಷ ಮಾತಾಡಿದಂತ, ಸಾವಿರ ಮಾತಾಡಿದಂತ. ಇವತ್ತಿನ ದಿವಸ ಅಪ್ಪ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ಬೇಕು ಮಾತಪ್ಪಾಗ್ತದೆ. ಯಾಕ ಇಷ್ಟೇ ಜನ ಕೇಳ್ತೀವಿ, ಅವ್ರ ಮುಂದೆ ಎಷ್ಟು ಜನ ಕೂತಾರ ಅಷ್ಟೇ ಕೇಳ್ಬೇಕು. ಇವಾಗ ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಮೂಲಿ ಮೂಲಿಯಲ್ಲಿ ಚರ್ಚೆ ಇದೆ. ಅಪ್ಪ ಅವರು ಅವಾಗ ಏನೋ ಮಾತಾಡಿರಲಿ ಅದ್ರ ಆಗ್ತಾ ಇದೆ. ಅಪ್ಪ ಅವ್ರು ಏನ್ ಮಾತಾಡಿದ್ರು ಅದ್ರ ಚರ್ಚೆ ನಡೀತಾ ಇದೆ. ಅಂದ್ರೆ ಅಪ್ಪ ಅವರ ಮಾತಿನ ಚರ್ಚೆಯ ಸುಳಿ ಬಿಚ್ಚುತ್ತಾ ಇದೆ. ಅವ್ರು ಇಲ್ಲೇ ಮಾತಾಡ್ಬೇಕು ಆಗ್ತದೆ. ಈಗ ಮನೆ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಕೇವಲ ಭಾಷಣ ಕೇಳಿದವರಿಗೆ ಅಲ್ಲ, ಮನೆ ಮನೆಯಲ್ಲಿ ಅವರ ಮಾತುಗಳನ್ನು ನಡೀತಾ ಇದೆ. ಅಂದ್ರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಮೌನ ರೀತಿಯಿಂದ ಎಲ್ಲ ಕೇಳಿಕೊಳ್ಳಬೇಕು, ಮೌನವಾಗಿ ಮನೆ ಮನೆಗೆ ಸುತ್ತಿದ್ರು. ಅದೇ ರೀತಿ ನಮ್ಮ ಕೆಲವು ಬಾಂಧವರು ವಿರೋಧ ಮಾಡಿದ್ರು. ಪಾಪ ಅವರೆಲ್ಲರೂ ಸ್ವಲ್ಪ ಪ್ರಚಾರಿಸಿ ದೊಡ್ಡವರಿಗೆ ತಕ್ಕಿ ಇರ್ತಾರೆ. ಹೇಳ್ತಾರಲ್ಲ, ಕುಸ್ತಿ ಆಡೋ ಹೊತ್ತಿಗೆ ಬಂಗಾರ ಕಳೆದು ಹೋಗ್ತಾರೆ. ಕುಸ್ತಿ ಇರ್ತಾರೆ, ಬಿಟ್ಟೋಗಿಲ್ಲ. ದೊಡ್ಡವ್ರ ಸರಿ ಕುಸ್ತಿ ಇರ್ತಾರೆ, ಬಿಟ್ಟವ್ರಿಗೂ ಅದಕ್ಕಾಗಿ ಅವರಿಗೆ ತೋರಿಸಿದ್ದೇನೆ. ಇಂಥ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಬಹಳ ಜೋಪಾನಾಗಿ ಮಾತಾಡ್ಬೇಕಾಗ್ತದೆ.
ನಾನು ಯಾವ ಮಠ ಇಚ್ಚಲ್ಲ, ಧರ್ಮದಲ್ಲಿ PhD ಮಾಡಿದವನಲ್ಲ. ಆದ್ರೆ ಪುಣ್ಯಾತ್ಮರ ಜೊತೆಗೆ ಸಹವಾಸ ಇದೆ, ತಮ್ಮ ಅಭಿಮಾನಿಗಳ ಜೊತೆಗೆ ಸಹವಾಸ ಇದೆ. ತಮ್ಮ ಎಲ್ಲರಿಂದ ಕಲಿತು ನಾನು ಕೆಲವು ಮಾತಾಡ್ತೀನಿ. ನಾನು ಇಲ್ಲಿ ಭಾಷಣವಾಗಿ ಬಂದಿಲ್ಲ, ನನಗೆ ಕೆಲವು ಸೌಖ್ಯ ಅಲ್ಲ. ಇಲ್ಲಿ ಮಾತೃತ್ವ ಮಠ ಇದ್ದು ಎಲ್ಲರೂ ಬಂದಾಗ ಅವ್ರ ಎದುರಿಗೆ ನನ್ನ ಕೆಲವು ಸೌಖ್ಯ ಇಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ನಾಗರಿಕನಾಗಿ ಕೆಲವು ಮಾತನ್ನ ಹೇಳ್ತೀನಿ. ನಮ್ಮ ದೇಶದಲ್ಲಿ ಧರ್ಮಕ್ಕೆ ಕೊಡ್ತೇವೆ. ಮನೆ ಮನೆಯಲ್ಲಿ ಮಹತ್ವ, ಊರೂರಲ್ಲಿ ಮಹತ್ವ ಇಲ್ಲ. ಆದ್ರೆ ಒಂದು ಎಲ್ಲಿ ಬರ್ತದೆ ಅಂತಂದ್ರೆ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಇರ್ತದ, ಧರ್ಮದ ಬಗ್ಗೆ ಸರಿಯಾದ ಕಲ್ಪನೆ ಇರ್ತದ. ತಮ್ಮ ತಮ್ಮ ಸ್ಥಾನನೇ ಧರ್ಮ ಅಂತ ತಿಳ್ಕೊಂಡು, ಧರ್ಮ ಅಂದ್ರೆ ತಾವು ಏನು ಹೇಳ್ತೀವೋ ಅದು ನಡಿಬೇಕು, ಅದೇ ಒಂದು ಧರ್ಮ. ಒಬ್ಬ ಮಠ ಏನಾದ್ರು ಹೇಳಿದ್ರೆ ಅದೇ ಧರ್ಮ, ಒಬ್ಬ ಸ್ಫೂರ್ತಿ ಏನಾದ್ರು ಹೇಳಿದ್ರೆ ಅದೇ ಧರ್ಮ. ನಿಜವಾದ ಧರ್ಮ ನಾವು ತಿಳ್ಕೊಳ್ಬೇಕಾದ್ರೆ, ಆ ಧರ್ಮವನ್ನು ತಿಳ್ಕೊಳ್ಬೇಕಾದ್ರೆ ನಾವು ವಿಚಾರ ಮಾಡ್ತೀವಿ. ಇಸ್ಲಾಂ, ಬೌದ್ಧ, ಜೈನ, ಶರಣರು ಇವ್ರು ಯಾರು ದೇವರಲ್ಲ. ಮಾತು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇವ್ರು ಯಾರು ದೇವರಲ್ಲ, ಇವ್ರು ಯಾರು ಧರ್ಮ ಸ್ಥಾಪನೆ. ಧರ್ಮ ಸ್ಥಾಪನೆ ಅಲ್ಲ. ಹೌದು, ಧರ್ಮ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಯಾರು ಬರ್ತಾರೋ ಅವ್ರು ಎಲ್ಲ ಮಹಾಪುರುಷರಾದರೂ ಧರ್ಮ ಸ್ಥಾಪನೆ ಮಾಡ್ತಾರೆ, ಧರ್ಮ ಆಚರಣೆ ಮಾಡ್ತಾರೆ, ಧರ್ಮ ಪ್ರಚಾರ ಮಾಡ್ತಾರೆ, ಧರ್ಮನ ತಿಳ್ಕೊತಾರೆ. ಹಾಗಾಗಿ ಮೊಹಮ್ಮದ್ ಪೈಗಂಬರಾಗ್ಲಿ, ಯೇಸು ಕ್ರಿಸ್ತರಾಗ್ಲಿ, ಗೌತಮ ಬುದ್ಧರಾಗ್ಲಿ, ಜೈನ ಮಹಾವೀರರಾಗ್ಲಿ, ಶರಣ ಸಂಪ್ರದಾಯನ ನಡ್ಕೊಳ್ಬೇಕಂತ ಬಸವಣ್ಣರಾಗ್ಲಿ ಇವ್ರು ಯಾರು ಧರ್ಮ ಸ್ಥಾಪಕರಲ್ಲ. ನಾವೆಲ್ಲ ಭಾರತೀಯರು. ಭಾರತ ಯಾಕೆ ನಾ ಏನಾಗ್ತಿರ್ತೀನಿ, ಇವ್ರು ಯಾರು ಹೋಗ್ಬಿಟ್ಟಿಲ್ಲ, ಜೈನಿಕವರೆಗೆ ಹೋಗ್ಬಿಟ್ಟಿಲ್ಲ, ಬೌದ್ಧನಿಕವರೆಗೆ ಹೋಗ್ಬಿಟ್ಟಿಲ್ಲ, ಸಿಖರಿಕವರೆಗೆ ಹೋಗ್ಬಿಟ್ಟಿಲ್ಲ, ಪಂಚಾಚಾರ್ಯಕವರೆಗೆ ಹೋಗ್ಬಿಟ್ಟಿಲ್ಲ, ಶರಣರವರಿಗೆ ಅವರು ಹೋಗ್ಬಿಟ್ಟಿಲ್ಲ. ಮತ್ತೆ ಬೇರೆ ಅಂತ ಅಪ್ಪು ಬಿಟ್ಟಿಲ್ಲ, ಮಕ್ಕಳು ಬೇರೆ ಅಂದ್ರೆ ಮನೆಗಳು ಬೇರೆ ಆಗಿವೆ, ಮನೆತನ ಬೇರೆ ಆಗಿಲ್ಲ. ಅಂತವ್ರು ಪಾಲ ಮಾಡ್ಕೊಂಡು ಮನೆ ಬೇರೆ ಮಾಡಿ, ಅಡಿಗೆ ಬೇರೆ ಮಾಡಿ ಊಟ ಮಾಡ್ತಾ ಇದ್ದಾರೆ. ಧರ್ಮ ಬೇರೆ ಅಲ್ಲ. ಇದು ದೇವಿ ದೇವತಾಗಳ ಧರ್ಮ, ಪವಿತ್ರ ಭೂಮಿಯ ಧರ್ಮ. ಇಲ್ಲೆಲ್ಲ ಮಹತ್ವ ಹೋಗ್ತಿದ್ದಾರೆ. ಯಾವಾಗ ಭಾರತ ಗೆದ್ದು ಆವಾಗ ಇಡೀ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ ಇದ್ದಿಲ್ಲ. ಅಮೆರಿಕ ಇದ್ದಿಲ್ಲ, ರಷ್ಯಾ ಇದ್ದಿಲ್ಲ, ಚೈನಾ ಇದ್ದಿಲ್ಲ. ಭಾರತ ಒಂದೇ ಇದ್ದು ಇದಕ್ಕೆ ಜಗತ್ತಿರು, ಅದೇ ಜಗತ್ತು. ಜಗತ್ತಿನಲ್ಲಿ ಎಲ್ಲ ಜಗತ್ತುಗಳು ಅಲ್ರಿ, ಭಾರತ ಒಂದೇ ಒಂದು ಜಗತ್ತಿನ ಭೂಮಿ ಇತ್ತು, ಅದು ಇಲ್ಲಿ ನಡೀತಿತ್ತು. ಅದೇ ಜಗತ್ತು ಇದು ಪರಿಣಾಮ. ನಾವು ಆ ಪ್ರಪಂಚದಲ್ಲಿ ಜಗ ಮತ್ತು ಬೇರೆ ಇವತ್ತು ಜಗತ್ತಿಗೆ ಜಗತ್ತು ಒಂದು ಗುರುಗಳು ಸಾವಿರ. ಯಾವ ಜಗಕ್ಕೆ ಗುರುಗಳು? ಜಗತ್ತು ಒಂದು ಸಾವಿರಾರು ಗುರುಗಳು ಜಗತ್ತು. ಆಮೇಲೆ ಮತ್ತೊಂದು ಜಗತ್ತು. ಇದು ಯಾವ ಒಂದು ಮಾತು ನಮ್ಗೆ ಕರ್ನಾಟಕದಲ್ಲಿ ಒಬ್ರು ಜಗತ್ತು ಭಾರಿ ಸಂತೋಷ ಆಯ್ತು. ಎಲ್ಲರೂ ಪ್ರಚಾರ ಪ್ರಾರಂಭ ಮಾಡಿದ್ರು. ನಾನು ಅನೇಕ ಕಥೆ ಹೇಳ್ತಾ ಇದ್ದ, ಅನುಭವದ ಕಥೆ ಹೇಳ್ತೀನಿ. ಬೀದರ್ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಆ ಸ್ವಾಮಿಗಳೇ ನಾವು ಜಗದ್ಗುರು ಪೀಠ ಹೌದು ತ್ಯಾಗ ಮಾಡ್ತೀವಿ, ಆ ದೊಡ್ಡ ತ್ಯಾಗ ಮಾಡ್ತೀವಿ, ಕೊಟ್ಟು ಹಂಗ ಕಟ್ಟಿದ್ವಿ. ಜಗದ್ಗುರು ಪೀಠ ಇಲ್ಲಿ ಗೌತಮ ಬುದ್ಧ
ಒಂದು ಮಾತು ನೆನ್ಪಿಡ್ಬೇಕು. ಗೌತಮ್ ಬುದ್ಧರು ಅರಮನೆ ಬಿಟ್ಟು ಹೋದ್ಮೇಲೆ ಆ ಮನೆ ನೀರು ಕುಡಿದ್ರು. ಅವ್ರ ತಾಯಿ ತೀರ್ಕೊಂಡ್ರ ಅರಮನೆ ಕಾಲಿಟ್ಟಿಲ್ಲ, ಶವನ್ನ ಹೊರಗೆ ತಂದದ ಸಂಸ್ಕರಿಸ್ತು. ಅದು ತ್ಯಾಗ. ಆದ್ರೆ ಇಲ್ಲಿ ನಾವು ನೋಡಿದಾಗ ಆ ಜಗತ್ತು ಏನು ಬಿಟ್ಟಲ್ಲ, ಜಗತ್ತು ಪೀಠ ಬಿಟ್ಟು ಶಾಂತಿ ಬಿಟ್ಟು ನನಗೆ ಆಶ್ಚರ್ಯ. ಜಗದ್ಗುರು ಅರ್ಹತೆ ಹೆಸರಲ್ಲ, ಯಾರು ಅದು ಯೋಗ್ಯತೆ ಹೆಸರಲ್ಲ, ಏನು ಪೀಠದ ಹೆಸರು. ಆ ಪೀಠ ಮೇಲೆ ನನ್ಗೀಗ ಗುರುಗಳು ನಮ್ಮ ಮಟ್ಟಕ್ಕೆ ಕೂಡಿದ್ರು ಅಂದ್ರೆ ವಾಲಿಯವರು ಜಗದ್ಗುರು. ನಾಳೆಗೆ ನನ್ನ ನನ್ನ ಯೋಗ್ಯತೆ ಅದ ಯಾವ ರೀತಿ ಜಿಲ್ಲಾಧಿಕಾರಿ ಪೋಸ್ಟ್ ಅದು ಕೀಳೋರು ಬರ್ತಾರೆ, ಕೀಳೋರು ಬರ್ತಾರೆ, ಶಾಲೆಯವರು ಬರ್ತಾರೆ, ಯಾರು ಕೊಟ್ಟರು ಅವ್ರಿಗೆ ಖುಷಿ. ಅದೇ ರೀತಿ ಜಗದ್ಗುರು ಪೀಠ ಶರಣ ಇದು ಅರ್ಹತೆ ಆರು ಬಿಟ್ಟ ಪ್ರಾರ್ಥನೆಗಳು. ಅದನ್ನ ಆ ಜಗತ್ತಿಗೆ ಸ್ವಾಮೀಜಿ ನೀವು ಕಣ್ಬಿಟ್ಟು ಪಟ್ಟಿನಿ ಬಂಗಾರ ಶರಣ ದೊಡ್ಡವರಾಗಿಲ್ಲ, ಜಗದ್ಗುರು ಬಿಟ್ಟು ದೊಡ್ಡವರಾಗಲ್ಲ. ಅದಕ್ಕೆ ಅನೇಕರು ಅವೆಲ್ಲ ಸಮಸ್ಯೆವ ಆರೋಗ್ಯಕ್ಕೆ ನಡೀತಾ ಇರ್ತಾವ. ನಾವು ಎಲ್ಲ ಅದನ್ನ ಸರಿಯಾಗಿ ನೋಡ್ತೇವೆ. ಧರ್ಮ ನಿಮ್ ಪೂಜೆ ಹೆಸರಾಗಿ, ಧರ್ಮ ಸಮಾಜಗಳ ಹೆಸರಾಗಿ, ಧರ್ಮ ಪ್ರಾರ್ಥನೆ ಮಾಡುವ ಹೆಸರಾಗಿ. ಅದು ಧರ್ಮದ ಏನು ಇವೆಲ್ಲ ಏನ್ ಮಾಡೋ ಹೆಸರು ಇಲ್ಲ. ಇದು ಎಲ್ಲರೂ ಶಾಲೆ ಅವ್ರು ಏನ್ ಮಾಡ್ತಾರೆ, ಧರ್ಮ ತಿಳ್ಕೊಳ್ಳಿಕ್ಕೆ ಕೆಲವು ಸಾಧನಗಳನ್ನ ಮಾಡ್ಕೊತಾರೆ. ಕೆಲವರು ಸಮಾಜ ಬಿಡ್ತಾರೆ, ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಚಟ್ಟದಾಗ ಆಚರಣೆ ಮಾಡ್ತಾರೆ. ಇವ್ರು ಯಾರು ಧರ್ಮದ ಆಚರಣೆ ಮಾಡ್ತಾ ಇಲ್ಲ. ಧರ್ಮನ ತಿಳ್ಕೊಂಡು ಧರ್ಮದ ಆಚರಣೆ ಹ್ಯಾಂಗ್ ಮಾಡ್ಬೇಕಂತ ತಿಳಿಲಿಕ್ಕೆ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಅವ್ರು ಮಾಡಲೇಬೇಕು, ಅದು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಧರ್ಮ ತಿಳ್ಕೋಬೇಕು. ಧರ್ಮ ಎಂದು ಯಾರಿಗೆ ವ್ಯತ್ಯಾಸ ಮಾಡೋದಿಲ್ಲ. ಎಲ್ಲರೂ ಒಂದು ಹಂತದಿಂದ ಗೆದ್ದಿರ್ತದೆ. ಅದಕ್ಕೆ ಧರ್ಮ ಅಂತಾರೆ. ದಯ ಅದ, ಶಾಂತಿ ಅದ, ಸೌಹಾರ್ದತೆ ಅದ, ಇವೆಲ್ಲ ಧರ್ಮ ಲಕ್ಷಣ. ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ವ್ಯಕ್ತಿ ಕಣ್ಣಿ ಅದನ್ನ ಕೂತು ಕೈ ಇಟ್ಟು ಸುಡ್ತದೆ, ಕಣ್ಣಿಂದ ಇಟ್ಟು ಸುಡ್ತದೆ, ಊಟ ಬಿಟ್ಟ ಎಲ್ಲಿಟ್ಟು ಸುಡ್ತದೆ, ಶಾಲೆಯಲ್ಲಿಟ್ಟು ಸುಡ್ತದೆ, ಜಗತ್ತಿಗೂ ಕೈ ಇಟ್ಟು ಸುಡ್ತದೆ, ಒಬ್ಬ ದೊಡ್ಡ ಕೈ ಇಟ್ಟು ಸುಡ್ತದೆ. ಯಾಕಾದ್ರೂ ಧರ್ಮ. ಅದೇ ರೀತಿ ಧರ್ಮ ಎಲ್ಲರಿಗೆ ಒಂದೇ ರೀತಿ ಯಾವುದು ಹೋಗ್ತದೋ ಅದಕ್ಕೆ ನಾವು ಧರ್ಮ ಅನ್ಬೇಕು. ಅದು ನಮ್ಮ ಧರ್ಮ. ಅದನ್ನ ನಾವು ಇನ್ನು ಮುಂದೆ ಬೇರೆ ಬೇರೆ ಯಾರೇನು ಗಾಳಿ, ನೀರು, ಬೆಂಕಿ ಇದು ಯಾವ ರೀತಿ ನೋಡ್ಬೋದು. ನಂದು ಗಾಳಿ, ನಂದು ಭೂಮಿ, ನಂದು ನೀರು ಅಲ್ಲ. ನೀರೇನ್ ಕುಡಿತಿ ಅದು ನಿನ್ನ ಹೊಟ್ಟಾಗಿದ್ದು ನೀರು, ಉಳಿದಿದ್ದೆಲ್ಲ ಎಲ್ಲರೂ. ಗಾಳಿ ಇದು ಎಲ್ಲರೂ. ನೀರು ಶ್ವಾಸ ಹುಟ್ಟಿ ಅದು ಅಷ್ಟೇ ನಿಂದು. ಈ ರೀತಿಯಿಂದ ಧರ್ಮ ಒಂದು ಇದೆ. ಅದನ್ನ ಯಾಕವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಮಾತು ನಾನು ಸ್ಪಷ್ಟವಾಗಿ ಒಬ್ಬ ಪತ್ರಕರ್ತನಾಗಿ 50 ವರ್ಷ ಅದರ ದುಡ್ಡಿನಿ. ಈಗ 94 ವರ್ಷ ಮುಗಿತು. ಒಂದು ಮಾತು ನಾನು ಹೇಳ್ತೀನಿ, ಪ್ರಜಾಪ್ರಭುತ್ವ ಅಂದ್ರೆ ಸ್ವೇಚ್ಛಾಚಾರ ಅಲ್ಲ. ಪ್ರಜಾಪ್ರಭುತ್ವ ಜವಾಬ್ದಾರಿ, ಅಧಿಕಾರ ಮತ್ತು ತನ್ನ ಜವಾಬ್ದಾರಿ ಎರಡನ್ನ ಅರಿತುದಾಗಿ. ಈಗ ನನಗೆ ಆಶ್ಚರ್ಯ ಆಯ್ತು. ನಾನು ಈ ಗದ್ದಲದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗ್ಲಿ, ತಹಶೀಲ್ದಾರರಾಗ್ಲಿ, SP ಅವರಾಗ್ಲಿ, ಈ ಆಡಳಿತ ನಡೆಸ ಅಧಿಕಾರಿಗಳು ಅವರು ಕಣ್ಣ ಮೇಲೆ ಕಣ್ಣಿಟ್ಟು ಎಲ್ಲಿ ಏನಾಗ್ತದೆ
ಅದನ್ನ ನೋಡ್ಕೊಂಡು ಅದರಂತೆ ವ್ಯವಸ್ಥೆ ಮಾಡಬೇಕು. ಅದನ್ನ ಬಂಧನ ಮಾಡಬಾರ್ದು, ಅದನ್ನ ತಡೆ ಹಿಡಿಬಾರ್ದು. ಇಲ್ಲಿ ಗುರುಗಳು ಬಂದ್ರೆ ದೊಡ್ಡ ಹಾಹಾಕಾರ ಆಗ್ತದ ಅಂತ ಹೇಳಿ ವರದಿ ಕೊಟ್ಟಲ್ಲ ಮಹಾಪಂಡಿತರು, ಪೊಲೀಸ್ ಇಲಾಖೆಗಳಾಗಲಿ ತಹಶೀಲ್ದಾರಿ ಆಗಲಿ. ನಾನು ಟೀಕಾ ಮಾಡ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಪೊಲೀಸರಲ್ಲಿ ಒಂದು ಜನ್ಮ ಕುಂಡಲಿ ಇರ್ತದೆ. ಅವ್ರ ರಾಜಕಾರಣಿಗಳಾಗಲಿ, ಸ್ವಾಮಿಗಳಾಗ್ಲಿ, ಮಠಾಧೀಶರಾಗ್ಲಿ, ಅವ್ರ ಜನ್ಮ ಕುಂಡಲಿ ಅವ್ರನ್ನ ಇರ್ತದೆ. ಇಂಥ ಕಿಡಿಗೇಡಿಗಳು ಯಾರಿದ್ದಾರೋ ಅವರನ್ನ ರೌಂಡ್ ಅಪ್ ಮಾಡಬೇಕು. ದೇಶದಲ್ಲಿ ಸ್ವಾತಂತ್ರ್ಯವಾಗಿ ಮಾತನಾಡಲಿಕ್ಕೆ ಬಂಧನ ಹಾಕ್ತೀವಿ ಅಂದ್ರೆ ಹೇಳ ಅಧಿಕಾರಕ್ಕೆ ಮೊಟಕಗೊಳಿಸಬಾರ್ದು. ನೀವು ಹೇಳಿದ್ದು ಒಬ್ಬರಿ ಅಥವಾ ಬಿಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಹೇಳ ಅಧಿಕಾರ ಏನಿದೆ ಅದನ್ನ ಯಾರು ಮೊಟಕುಗೊಳಿಸಬಾರ್ದು. ಮತ್ತೊಂದು, ನಮ್ಮ ಸರ್ಕಾರ ಬಹಳ ಶಾಣೆ ಅದರಿ. ಬಸವಣ್ಣವ್ರಿಗೆ ಲಿಂಗಾಯತರ ನಾಯಕ ಅಂತ ಹೇಳಿಲ್ರಿ. ಇಲ್ಲೇನು ಬಸವಣ್ಣವ್ರ ಫೋಟೋ ಇಟ್ಟಿರಿ, ಬಸವ ತತ್ವನ್ನ ತಲೆ ತುಂಬಿಕೊಂಡವರು ಸ್ವಲ್ಪ ಎಚ್ಚರಿಕೆ ನೋಡ್ಬೇಕು. ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ. ಸಾಂಸ್ಕೃತಿಕ ನಾಯಕ, ಲಿಂಗಾಯತ ನಾಯಕ ಅಲ್ಲ, ಎಲ್ಲರ ನಾಯಕ, ಎಲ್ಲ ಸಂಸ್ಕೃತಿಯ ನಾಯಕ. ಅದನ್ನ ಇಟ್ಟು ಯಾರು ಬೇಕಾದವ್ರು ಮಾಡ್ಬೋದು. ನಾನು ಬಸವಣ್ಣವ್ರ ಫೋಟೋ ಇತ್ತು ಅಭಂಗಗಳು ಓದ್ಬೋದು, ನಾನು ಅದು ಇಟ್ಟು ಜ್ಞಾನೇಶ್ವರಿ ಓದ್ಬೋದು, ನಾನು ಅದನ್ನ ಇಟ್ಟು ಸ್ವಾಮಿ ವಿವೇಕಾನಂದ ಚರಿತ್ರೆ ಓದ್ಬೋದು, ಅದನ್ನ ಬಿಟ್ಟು ನಾನು ಸಿದ್ಧಾರೂಢರ ಪುರಾಣ ಓದ್ಬೋದು. ಬಸವಣ್ಣವ್ರಿಗೆ ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಸಾಂಸ್ಕೃತಿಕ ನಾಯಕರು. ಒಂದು ಜಾತಿ, ಒಂದು ಪಂಥ, ಒಂದು ಮಠ, ಒಂದು ಗುಂಪಿನ ನಾಯಕರಲ್ಲ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಲಾಸ್ಟ್ ಟೈಮ್ ಆಯ್ತು ಕಾಣಿಸ್ತದೆ ನಾನು ಹೇಳಿದ್ದು, ಅವರು ಕೊಟ್ಟಿದ್ದು. ಒಂದು ಹೇಳ್ತೀನಿ, ನಮ್ಮ ದೇಶದಲ್ಲಿ ಸುಧಾರಣೆ ಆಗಬೇಕು. ಅದಕ್ಕೆ ಎರಡು ಮಾಡಬೇಕು. ಎರಡು ಮಾತು ಹೇಳ್ತೀನಿ, ಅದು ಸರ್ಕಾರ ಒಪ್ಪಲಿ ಬಿಡ್ಲಿ, ನೀವು ಸರ್ಕಾರಕ್ಕಿಂತ ದೊಡ್ಡವ್ರು ಇರ್ತಕ್ಕಂಥ ಜನತೆ ನಾನು ಮುಂದಿದ್ರಿ, ನಿಮ್ಮ ಎದುರು ಹೇಳ್ತೀನಿ. ಏನು, ಈ ದೇಶದಲ್ಲಿ ಯಾವ ಕಾನೂನು ಮಾಡಿದ್ರು ಸುಧಾರಣೆ ಆಗಲ್ಲ. ಒಂದು ಮಾತು ಮಾಡಿದ್ರೆ ಆಗ್ತದೆ. ನಮ್ಮ ದೇಶದ ಶಿಕ್ಷಕರಿಗೆ, ಈ ದೇಶದ ಪೊಲೀಸು ಮತ್ತು ಸೈನಿಕರಿಗೆ ಅವ್ರು ಸತ್ತರು ಅವ್ರ ಮಕ್ಕಳಿಗೆ ಹೆಂಡತಿಗೆ ಪೀಡೆ ಆಗೋದಿಲ್ಲ, ನನ್ನ ಮಕ್ಕಳು ಬೇಕಾದಂಗೆ ಓದ್ಲಿಕ್ಕೆ ಸಾಧ್ಯ ಇದೆ ಎಂಬ ಭರವಸೆ ಕೊಟ್ಟರೆ ನಮ್ಮ ದೇಶ ಸುಧಾರಣೆ ಆಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ? ಶಿಕ್ಷಕರು ಪ್ರಾಮಾಣಿಕವಾಗಿ ದುಡಿತಾರೆ. ಅದ್ರಲ್ಲಿ ದುಡ್ದವರು ನಾಳೆ ಜಡ್ಜ್ ಆಗ್ಬೋದು, ಲೀಡರ್ ಆಗ್ಬೋದು, ಸ್ವಾಮಿಗಳಾಗ್ಬೋದು, ಏನಾದರೂ ಆಗ್ಬೋದು, ಆದ್ರೂ ಒಳ್ಳೆಯವರಾಗ್ತಾರೆ. ಮತ್ತು ಪೊಲೀಸರಿಗೆ ಚಿಂತೆ ಇಲ್ಲದೆ ಇದ್ರೆ, ಇವತ್ತು ಪೊಲೀಸರಿಗೆ ಏನು ಚಿಂತೆ ಅದ? ನನ್ನ ಮಗ IAS ಆಗಲ್ರಿ, ನನ್ನ ಮಗ IPS ಆಗಲ್ರಿ ಅಂತ. ಅದು ಅವ್ರಿಗೆ ಗ್ಯಾರಂಟಿ ಬರಬೇಕು. ನಾನು ಸತ್ರು ಪರವಾಗಿಲ್ಲ, ಅರ್ಹತೆ ಇದ್ರೆ ನನ್ನ ಮಗ SP ಆಗ್ತಾನೆ, IPS ಓದ್ತಾನೆ. ಇವು ಗ್ಯಾರಂಟಿ ಸಿಕ್ಕರೆ ನಮ್ಮ ದೇಶದಲ್ಲಿ ಒಂದು ಮನೆಗಿಂದ ಇಲಿ ಮತ್ತೊಂದು ಮನೆಯಾಗ ಹೋದ್ರು ಪೊಲೀಸರು ಕಂಡು ಹಿಡಿತಾರೆ. ಕಳ್ರಿ ಅಲ್ಲ, ಒಂದು ಮನೆ ಇಲಿ ಮತ್ತೊಂದು ಮನೆಯಾಗ ಹೋದ್ರು ಅವ್ರು ಕಂಡು ಹಿಡಿತಾರೆ. ಆದ್ರೆ ಅವ್ರಂತಾರೆ, ನಾವು ಏನ್ ಮಾಡೋರಿ, ದುಡ್ಡು ಹಿಂಗೆ ಸಾಯ್ತು, ರೊಕ್ಕ ಇದ್ದವ್ರು SP ಆಗಿ ಬರ್ತಾರೆ, ನಮ್ಗೆ ಏನ್ ದುಡ್ದು ಏನದರಿ ಅಂತ ನಿರಾಶೆ ಆಯ್ತಾರೆ. ಅದಕ್ಕೆ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು ಮತ್ತು ಪೊಲೀಸರಲ್ಲಿ. ಇವು ಎರಡು ಆದರೆ ಎಲ್ಲ ಕ್ಷೇತ್ರಗಳು ತನ್ನಷ್ಟಕ್ಕೆ ತಾನೇ ಆಗ್ತದೆ. ಈಗ ಇದರ ಸುಧಾರಣೆಗಾಯ್ತು. ಹಣದ ಕೊರತೆಗೆ ಏನು ಮಾಡಬೇಕು? ಹಣದ ಕೊರತೆ ಇದೆ ನಮ್ಮ ದೇಶದಲ್ಲಿ. ಅದಕ್ಕೆ ಏನು ಮಾಡಬೇಕು? ಏನು ಮಾಡೋದು ಬೇಕಾಗಿಲ್ಲ. ಒಂದೇ ಒಂದು ಆರ್ಡರ್, ಏನು
MLA MP ಜನಪ್ರತಿನಿಧಿಗಳು 5 ವರ್ಷ ದುಡಿಯಸ್ತನ ಅವ್ರಿಗೆ ಪಗಾರ ಇರಬೇಕು, ಅವ್ರಿಗೆ ಪಿಂಚಣಿ ಬಂದಾಗ ಒಬ್ಬರಿಗೂ ಪಿಂಚಣಿ ಸಿಗ್ಬೇಡ್ದು. ಅಷ್ಟು ಮಾಡಿದ್ರೆ ಅಬ್ಜೋ ರೂಪಾಯಿ ಉಳಿತಾವ್ರಿಗೆ ವರ್ಷಿಗೆ, ಅಬ್ಜೋ ರೂಪಾಯಿ, ಕರೋಡು ಅಲ್ಲ. ಯಾಕಂದ್ರೆ ಇವರು 35 ವರ್ಷ ದುಡ್ದವರಿಗೆ ಸರ್ಕಾರಿ ನೌಕರಿಗೆ ಪಿಂಚಣಿ ಇಲ್ಲ. ಇವರು 5 ವರ್ಷ ದುಡ್ದು ಮತ್ತು ಕೋಟ್ಯಾವಧಿ ಗಳಿಸಿ ಮತ್ತು ಪಿಂಚಣಿ ತಗೋತಾರೆ. ನಮ್ಮ ಜನಪ್ರತಿನಿಧಿ ಅದ ಪಿಂಚಣಿ ಬಂದಾಗಬೇಕು, ಅವ್ರು ಇರಸ್ತನ ಎಲ್ಲ ಸವಲತ್ತು ಕೊಡಬೇಕು. ಆದ್ರೆ ಅವರು ಇಳಿದ ಮೇಲೆ ಅವ್ರಿಗೆ ಯಾವುದೇ ರೀತಿ ಸವಲತ್ತು ಸಿಗಬಾರ್ದು, ಹಣ ಸಿಗಬಾರ್ದು. ಅವ್ರು ತಮ್ಮ ವ್ಯವಹಾರ ಮಾಡಿ ಉಪಜೀವನ ಮಾಡಬೇಕು. ಇಂಥ ಅನೇಕ ಕಾರ್ಯಗಳಿವೆ. ಇನ್ನ ಬೇಕಾದಷ್ಟು ಹೇಳಬೇಕಾಗ್ಯದ, ಆದ್ರೆ ಟೈಮ್ ಆಗ್ಯದ. ನನಗೆ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಮೊಟ್ಟ ಮೊದಲು ಪ್ರಾಸ್ತಾವಿಕವಾಗಿ ಮಾತಾಡ್ಲಿಕ್ಕೆ ಹೇಳಿದ್ಕಾಗಿ ನಾನು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ವಿಶೇಷವಾಗಿ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದೇ ಮಾತಾಡ ಭಾರತ್ ಮಾತಾ ಕಿ. ಅನೇಕ ಬಗೆಯ ವಂದನೆಗಳು ತಮಗೆ. ಇದೀಗ ನೇರವಾಗಿ ಕಾರ್ಯಕ್ರಮದ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಗುಂಡೂರೆಡ್ಡಿಯವರು ಪರಮ ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಮಹಾಮಠ ಕೊಲ್ಲಾಪುರ ಪೂಜ್ಯರಿಗೆ ತಮ್ಮ ಭಕ್ತಿಯ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಬಂದಿರುವಂತಹ ಎಲ್ಲ ಭಕ್ತ ಸಮೂಹ ಎಲ್ರಿಗೂ ಕೂಡ ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಗೌರವದ ರೀತಿಯ ಚಪ್ಪಾಳೆ ಎರಡೂ ಕೈಗಳನ್ನ ಮೇಲೆತ್ತಿ ಚಪ್ಪಾಳೆ ತಟ್ಟದ್ರ ಮುಖ್ಯವಾಗಿ ಪರಮ ಪೂಜ್ಯರಿಗೆ ನಾವೆಲ್ಲರೂ ಗೌರವದ ಭಕ್ತಿಯ ಸಮರ್ಪಣೆಯನ್ನ ಮಾಡೋಣ ಅಂತ ಹೇಳುತ್ತಾ ಹಿನ್ನೆಲೆ ಧ್ವನಿಯನ್ನ ಶತಾಯುಷಿ ಹಿರಿಯ ಜೀವಿ, ಇವತ್ತು ನಿಜವಾಗ್ಲೂ ನೇರ ನುಡಿಯನ್ನ ನುಡಿಯುವಂತಹ ನಮ್ಮ ಪರಮ ಪೂಜ್ಯರ ಹುಡುಗಿಯ ಶ್ರೀಗಳನ್ನ ಮೊದಲಿಗೆ ಶತಾಯುಷಿಗಳಾಗಿರುವಂತಹ ಪರಮ ಪೂಜ್ಯರಿಗೆ ಭಕ್ತಿಯ ಭಾವದ ಒಂದು ಗೌರವದ ಸನ್ಮಾನವನ್ನ ವೇದಿಕೆಯಲ್ಲಿ ಜರುಗ್ತಾ ಇದೆ. ಗೌರವದ ಚಪ್ಪಾಳೆ ಮುಖ್ಯವಾಗಿ ಇವತ್ತು ತುಂಬಿರುವಂತಹ ಈ ಒಂದು ಧರ್ಮದ ಕಾರ್ಯಕ್ರಮದಲ್ಲಿ ಗೌರವದ ಸತ್ಕಾರವನ್ನ ಜರುಗ್ತಾ ಇದೆ. ಸಹಾಯಕವಾಗಿ ಇವತ್ತು ಧರ್ಮದ ಹಾದಿಯಲ್ಲಿ ನಡೆಯುವಂತಹ ಸಮಾರಂಭ ಬಸವ ಕಲ್ಯಾಣ ನಾಡಿನಲ್ಲಿ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಮಹಾಮಠ ಕೊಲ್ಲಾಪುರದ ಪರಮ ಪೂಜ್ಯರು, ಕೃಷಿ ಮತ್ತು ರೈತಾಪಿ ವರ್ಗದ ಮಹಾಸಂಕಲ್ಪದ ಒಂದು ಕಲ್ಯಾಣ ನಗರಕ್ಕೆ ಆಗಮಿಸಿದ ಪರಮ ಪೂಜ್ಯರು, ಶತಾಯುಷಿಗಳಾಗಿರುವಂತಹ ಹುಡುಗಿಯ ಶ್ರೀಗಳಿಗೆ ಭಕ್ತಿಯ ನಮನವನ್ನ ಗೌರವ ಸನ್ಮಾನವನ್ನ ವೇದಿಕೆಯಲ್ಲಿ ಜರುಗ್ತಾ ಇದೆ. ಜೋರಾದ ಚಪ್ಪಾಳೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ಗೌರವಿಸೋಣ ಅಂತ ಹೇಳುತ್ತಾ ಇದೀಗ ಪರಮ ಪೂಜ್ಯರು ಬಹುದೂರ ಕೊಲ್ಲಾಪುರದಿಂದ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಮಹಾಮಠದ ಪರಮ ಪೂಜ್ಯರಿಗೆ ಇದೀಗ ನೇರವಾಗಿ ಕಾರ್ಯಕ್ರಮದ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಗುಂಡೂರೆಡ್ಡಿ ಸರ್ ಅವರು ಮತ್ತು ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರು ಸೇರಿ ಅವರಿಗೆ ವಿಶೇಷವಾಗಿರುವಂತಹ ಸತ್ಕಾರವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಕ್ರಾಂತಿಯನ್ನ, ಕಲ್ಯಾಣದ ಕ್ರಾಂತಿ ಎನ್ನುವ ಹಾಗೆ ಹೈಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗಿ ಅಲ್ಲಿನ ತೀರ್ಪಿನ ಮುಖೇನವಾಗಿ ಸಮಾಜದ ಮುಖಿಯಾಗಿ ಕಾರ್ಯವನ್ನ ಮಾಡುವಂತಹ ನಮ್ಮೆಲ್ಲರ ಪ್ರೀತಿಯ ಸಹೋದರರು, ನಮ್ಮೆಲ್ಲರ ಗೌರವದ ಗುಂಡೂರೆಡ್ಡಿಯವರು ಪರಮ ಪೂಜ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನ ದಯಪಾಲಿಸ್ತಾ ಇದ್ದಾರೆ. ಭಕ್ತಿಯ ಜೋರಾದ ಚಪ್ಪಾಳೆ. ಧರ್ಮಗುರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ, ಮೂರ್ತಿಯನ್ನ ನೀಡುವುದರ ಮುಖೇನವಾಗಿ ಬಿದಿರಿಯ ಕಲೆಯನ್ನ ಎತ್ತಿ ಹಿಡಿಯುವುದರಲ್ಲಿ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದ್ಸಲ ಜೋರಾದ ಚಪ್ಪಾಳೆ ಮುಖೇನವಾಗಿ ವಂದಿಸೋಣ. ಭಾರತ್ ಮಾತಾ ಕಿ. ಅನೇಕ ಬಗೆಯ ವಂದನೆಗಳು, ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖೇನವಾಗಿ ಜರುಗ್ತಾ ಇದೆ.
ದಯವಿಟ್ಟು ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಡಬೇಕು. ಶ್ರೀಗಳನ್ನು ಹೊರತುಪಡಿಸಿ ಯಾರು ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ನಿಂತ್ಕೋಬಾರದು ಅಂತ ಸಮಿತಿ ಮುಖೇನವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅನೇಕ ಬಗೆಯ ವಂದನೆಗಳು. ಇದೀಗ ಪರಮ ಪೂಜ್ಯ ಶ್ರೀ ಸುಗುರೇಶ್ವರ ಮಹಾಸ್ವಾಮಿಗಳು ಕುಂಬಾರಗೇರಿ ಹಿರೇಮಠ ಶಹಾಪುರದ ಪೂಜ್ಯರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಲಿಕ್ಕೆ ವೇದಿಕೆಗೆ ಆಶೀರ್ವಾದ ನೀಡಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ತಸ್ಮೈ ಶ್ರೀ ಗುರುಭ್ಯೋ ನಮಃ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲ ನೀರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು. ಕೆಡು ಒಡಲ ನೆಚ್ಚಿ ಕಡು ಹುಸಿಯೇನೇ ಹುಸಿದು, ಕೆಡು ನೆಡಲ ನೆಚ್ಚಿ ಕಡು ಹುಸಿಯೇನೇ ಹುಸಿದು, ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯ ನೊಲ್ಲ ಕಾಣಿರಣ್ಣ, ಕೂಡಲ ಸಂಗಮ ದೇವಯ್ಯ ನೊಲ್ಲರನ್ನ ಕಾಣಿರಣ್ಣ. ಬಸವ ಕಲ್ಯಾಣದಲ್ಲಿ ಅತ್ಯಂತ ಹೈ ವೋಲ್ಟೇಜ್ನಿಂದ ಇಂಡಿಯಾ ಪಾಕಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ ಫೈನಲ್ ಮ್ಯಾಚ್ ನಡೆಯಕಿತ್ತಂದ್ರೆ ಹೆಂಗ ದೇಶನೇ ನೋಡ್ತದಲ್ಲ, ಹಂಗೆ ಇಡೀ ಕರ್ನಾಟಕ ರಾಜ್ಯನ ಅಲ್ದೇ ರಾಜ್ಯದ ಇತರೆ ಜಿಲ್ಲೆಗಳು ಕೂಡ ಎಲ್ಲರೂ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕುಂತಾರ, ಎಲ್ಲರೂ ಟಿವಿ ಮುಂದೆ ಕುಂತಾರ. ಕಲ್ಯಾಣದಾಗ ಏನಾಗ್ತದ, ಕಲ್ಯಾಣದಾಗ ಏನಾಗ್ತದ, ಕಲ್ಯಾಣದಾಗ ಏನಾಗ್ತದ ಅಂತ. ಪೂರ್ವದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರ ಪೂಜ್ಯರನ್ನು ಮೊದಲುಗೊಂಡು ಎಲ್ಲ ಪೂಜ್ಯರ ಶ್ರೀಚರಣಕ್ಕೆ ನಮಸ್ಕಾರಗಳನ್ನು ಅರ್ಪಿಸಿ, ಕಾವು ಭಾಳ ಅಂತಂದ್ರೆ ಮಾತು ಕಡೆ ಎಳಿತಾವ. ಹಂಗೆ ಎಲ್ಲರೂ ಈ ಕಡೆ ನೋಡ್ಕೋತ ಕುತ್ಕೊಂಡಾರ. ನಮ್ಮ ವಾಲಿಯವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ವೇದಿಕೆ ಮುಖಾಂತರವಾಗಿ ಶ್ರೀಕಾರವನ್ನ ಹಾಕಿದ್ರು. ಪ್ರಶ್ನೆಗಳು ಅಂತ ಹೇಳಿದ್ರು. ಅವರು ಮಾತನಾಡಬೇಕಾದ್ರೆ ಹಿಂಗ ಅನಿಸ್ತಿತ್ತು, ನಾವಂತರೂ 12ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಬಸವಾದಿ ಶಿವಶರಣರ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರ ಸಾನ್ನಿಧ್ಯದೊಳಗ ಮುಂದಾಳತ್ವದೊಳಗ ಅನುಭವ ಮಂಟಪ ಹೆಂಗ್ ನಡೆದುತ್ತೆ ಏನೋ ಬರೀ ಹೇಳೋದು ಕೇಳಿದ್ದೀವಿ, ನಾಟಕದಲ್ಲಿ ಸಿನಿಮಾದಲ್ಲಿ ನೋಡಿದ್ದೀವಿ, ಆದ್ರೆ ಪ್ರತ್ಯಕ್ಷವಾಗಿ ಹಿಂಗೆ ನಡೆದತ್ತೇನಪ್ಪ ಅಂತ ತಿಳ್ಕೊಂಡು ತೋರಿಸ್ಕೊಟ್ಟಾರ ಯಾರಂದ್ರೆ ಶಿವಶರಣಪ್ಪ ವಾಲಿ ಅವರು. ಬಹಳ ತರ್ಕಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಇವು ಏನದಕ್ಕೆ ಕಿಚ್ಚನ್ನ ಹಚ್ಚಿದಾರ, ಅವರು ಕಿಚ್ಚನ್ನ ಹಚ್ಚಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಈಗ ಬಹಳಷ್ಟು ಒತ್ತಡ ಅದು ಇದು ಅಂದಗಳೇ ಕೆಲವೊಂದು ಶಬ್ದಗಳು ಯಾವ ಆಡಬೇಕು ಯಾವ ಆಡಬಾರ್ದು ಅಂತ ತಿಳ್ಕೊಂಡು ನಮಗೂ ಹಿಡಿದು ಬಿಡುದು ಮಾಡ್ತಾವ. ನಾವೇನ್ ಜಾಡಿಸ್ತೀವಿ, ಪಾಪ ಆಯೋಜನೆ ಮಾಡಿದಾರ ಕೊಳ್ಳಿಗೆ ಬರಬಾರ್ದನ್ನ ಸಲಿಂದ ಸ್ವಲ್ಪ ಹಿಡಿದು ನೋಡಾಕತ್ತೀವಿ ಅಷ್ಟೇ. ಇನ್ನೇನ ಆಂದೋಲನ ಸ್ವಾಮಿಗಳು ಬಂದಾರ, ಅವ್ರಿಗೆ ಕೊಟ್ರ ಜಾಡ್ಸ್ ಕಡೆಕ್ ಹಾಕಾರ. ಶಾಪುರದಾಗೆ ಬಾರ್ಸೋರಿದ್ರು ಅವರು, ಆದ್ರೆ ಸ್ವಲ್ಪ ಲೇಟಾಗಿ ಬಂದ್ರು ಅವರು, ಹಂಗಾಗಿ ಶಾಪುರದಾಗ ಅವಕಾಶ ಸಿಗಲಿಲ್ಲ. ಅಣ್ಣ ನನಗ 10 ನಿಮಿಷ ಕೊಟ್ಟಾರ, 10 ನಿಮಿಷ ಕೊಟ್ರ ಅಣ್ಣ, 10 ನಿಮಿಷ ಕೊಟ್ಟಾರ. ಅದ್ರ ನೀನ 2 ನಿಮಿಷ ನುಂಗಿದೆ ಅಂದ್ರೆ ನನಗೆ ಹೊಡೆದು ಬೀಳ್ತೈತಿ, ಮತ್ ಗ್ಯಾರಂಟಿ ರೊಕ್ಕ ಹೋದಂಗೆ ಹಾಕತ್ತದ ಬೇಡ. ಕೆಲವು ಮಂದಿಗೆ ಹಿಂದೂ ಅಂದ್ರ ಕೂದಲ ಉದರಕತ್ತಾವ, ಕೆಲವು ಮಂದಿಗೆ ಹಿಂದೂ ಅಂದ್ರ ನಿದ್ದೆ ಬರೋವಲ್ದು, ಕೆಲವು ಮಂದಿಗೆ ಹಿಂದೂ ಅಂದ್ರ ಊಟ ಹೋಗೋವಲ್ದು, ಕೆಲವು ಮಂದಿಗೆ ಹಿಂದೂ ಅಂದ್ರ ಉಂಡದ್ದು ಕರಗವಲ್ದು, ಕೆಲವು ಮಂದಿಗೆ ಹಿಂದೂ ಅಂದ್ರ ಕಣ್ಣು ಕೆಂಪಗಾಗಕತ್ತಾವ. ಇತಿಹಾಸದೊಳಗ ಒಂದು ಕಾಲದಾಗ ನೋಡಿದ್ವಿ ನಾವು, ಇದೇ ಬಸವ ಕಲ್ಯಾಣದೊಳಗ ಬಿಜ್ಜಳ ಮಹಾರಾಜನ ವಿಘಟನಕಾರಿ ಆದೇಶದಿಂದ ಎಲ್ಲ ಬಸವಾದಿ ಶರಣರನ್ನ ಈ ಪುಣ್ಯ ಭೂಮಿಯಿಂದ ಅವರೆಲ್ಲರನ್ನ ಹೊರಹಟ್ಟಿದ್ರು ಅಂತಕ್ಕಂಥ ಇತಿಹಾಸದ ಆ ಕರ್ಕಶ ಘಟನೆಗಳನ್ನ ನಾವೆಲ್ಲರೂ ಓದಿದ್ದೀವಿ.
ಓದಿದ್ದೀವಿ. ಅದೇ ಇವತ್ತ ಇದೇ ಬಸವ ಕಲ್ಯಾಣದೊಳಗ ಇದೇ ಪವಿತ್ರ ಭೂಮಿಯೊಳಗ ಹಿಂಗಾಗಕತ್ತದ ಅಂತ ಬಸವಾದಿ ಶಿವಶರಣರ ತತ್ವ ಆದರ್ಶಗಳನ್ನ ಇಡೀ ಸಮಾಜದ ತುಂಬಾ ಹಗಲು ರಾತ್ರಿ ಯಾರು ಬಿತ್ತರಿಸಕತ್ತಾರಲ್ಲ ಅವರು ಬಸವನಾಡಿಗೆ ಬಸವ ಕಲ್ಯಾಣಕ್ಕೆ ಬರ್ತಾರಂದ್ರ ಒಂದಿಷ್ಟು ಮಂದಿ ಬ್ಯಾಡ 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 ಅಂತ ತಿಳ್ಕೊಂಡು ಅವರು ವಿರೋಧ ಮಾಡಾಕತ್ತಾರ. ಇದಂತ ಇತಿಹಾಸ ನೋಡ್ರಿ. ಅವಾಗ ರಾಜರ ಕಾಲದಾಗ ಆಡಳಿತ ಇತ್ತು, ಈಗ ಪ್ರಜಾಪ್ರಭುತ್ವ ಅದ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಘಟನೆಗಳು ಘಟಿಸ್ತಾ ಇದಾವೆ, ಈ ರೀತಿ ಆಗಿರ್ತಕ್ಕಂಥ ಘಟನೆಗಳು ಘಟಿಸ್ತಾ ಇದಾವೆ. ಕಾರಣ ಇಷ್ಟೇ, ಹಿಂದೆಲ್ಲ ಸಭೆದೊಳಗೆ ಬಹಳ ಸಲ ಹೇಳಿದ್ದೀನಿ ನಾನು, ಹಿಂದೂ ಅಂದ್ರೆ ಹಿಂದುತ್ವ ಅಂದ್ರೆ ಹಿಂದೂಸ್ತಾನ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಅನ್ನವನ್ನ ಕೊಟ್ಟಿರ್ತಕ್ಕಂಥ ಭೂಮಿ ಯಾವ್ದಾದ್ರು ಇದ್ರೆ ಅದು ಹಿಂದೂಸ್ತಾನ. ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಅಕ್ಷರವನ್ನ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಭೂಮಿ ಇದ್ರೆ ಅದು ಭಾರತ ಭೂಮಿ, ಅದು ಹಿಂದೂ ದೇಶ, ಅದು ಹಿಂದೂ ಸಂಸ್ಕೃತಿಯ ಋಷಿಮುನಿಗಳು ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಬಟ್ಟಿ ತೊಡುವುದನ್ನ, ಬಟ್ಟಿ ತಯಾರಿ ಮಾಡೋದನ್ನ, ಬಟ್ಟಿಯನ್ನ ಬೆಳೆಯುವುದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ನಾಡು ಭೂಮಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಅದು ನಮ್ಮ ದೇಶದ ಋಷಿ ಮುನಿಗಳು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ನಾವು ಹೆಂಗ್ ಉಣಬೇಕು, ಯಾವಾಗ ಉಣಬೇಕು, ಎಲ್ಲಿ ಉಣಬೇಕು, ಹೆಂಗ್ ಉಂಡ್ರೆ ನಾವು ಚಲೋ ಇರ್ತೀವಿ, ನಮ್ಗೆ ಏನ್ ತಿಂದ್ರೆ ರೋಗ ಬರ್ತದ, ನಮ್ಗೆ ಏನ್ ತಿಂದೈತೆ ರೋಗ ಬರಂಗಿಲ್ಲ ಅನ್ನೋದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಭಾರತ ದೇಶ ಅದು ನಮ್ಮ ಋಷಿ ಮುನಿಗಳು. ಇಷ್ಟೇ ಅಲ್ಲ, ಯಾವಾಗ ಹುಣ್ಣಿಮೆ ಇರ್ತದ, ಯಾವಾಗ ಅಮಾಸೆ ಬರ್ತದ, ಮತ್ತೆ ಯಾವಾಗ ಗ್ರಹಣ ಬರ್ತದ, ಯಾವ ಗ್ರಹಗಳು ಎಷ್ಟೆಷ್ಟು ಅಂತರದಿಂದ ಸಂಚಾರವನ್ನು ಮಾಡಕತ್ತಾವ, ಯಾವ ಗ್ರಹಗಳು ಎಷ್ಟು ವೇಗದಿಂದ ಸಂಚಾರ ಮಾಡಕತ್ತಾವ, ಈ ಭೂಮಿಯಿಂದ ಚಂದ್ರನ್ನ ಆದಿ ಮಾಡಿಕೊಂಡು ಸೂರ್ಯನವರೆಗೂ ಯಾವ ಗ್ರಹಗಳು ಎಷ್ಟೆಷ್ಟು ದೂರ ಅದಾವ, ಅವುಗಳು ನಮಗೆ ಈ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಏನೇನು ಕೊಡಕತ್ತಾವ ಅಂತಕ್ಕಂಥ ಸತ್ಯವನ್ನ ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥ ಅಂತ ಜ್ಞಾನವನ್ನ ನೀಡಿರ್ತಕ್ಕಂಥ ದೇಶ ಯಾವ್ದಂದ್ರೆ ಅದು ಭಾರತ ದೇಶ. ಭಾರತ ದೇಶದ ಋಷಿ ಮುನಿಗಳು, ಅದು ನಮ್ಮ ಹಿಂದೂ ಸಂಸ್ಕೃತಿಯ ಋಷಿ ಮುನಿಗಳು. ಇವತ್ತಿಗೂ ಕೂಡ ನಾವೆಲ್ಲ ಮುಂದುವರೆದಿದ್ದೀವಿ. ಟೆಕ್ನಾಲಜಿ ಬಹಳ ಬೆಳೆದಿದೆ ಅಂತ ತಿಳ್ಕೊಂಡು ಹೆಮ್ಮೆ ತಟ್ಕೊಂಡು ಆ ಏನೇನೋ ವಿಜ್ಞಾನಗಳ ಹೆಸರುಗಳನ್ನ ಹೇಳ್ತೀವಲ್ಲ, ಸ್ವಲ್ಪ ವಿಚಾರ ಮಾಡಿರ್ತಮ್ಮ. ಇವತ್ತಿಗೆ ಅತ್ಯಂತ ಫಾಸ್ಟ್ ಆಗಿ ಬಂದಿರತಕ್ಕಂಥದ್ದು ಏನಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಕೃತಕ ಮಗುವನ್ನ ತಯಾರಿಸೋದು. ಹೌದಲ್ರಿ? ಯಾರಿಗೆ ತಂದೆ ತಾಯಿ ಮಕ್ಕಳಾಗಂಗಿಲ್ಲ, ಏನೇ ಮಾಡಿದ್ರು ಮಕ್ಕಳಾಗಂಗಿಲ್ಲ, ಬಹಳ ದೊಡ್ಡ ಪ್ರಮಾಣದ ದೋಷ ಇರ್ತದ ಅವರಿಗೆ ಕೃತಕವಾಗಿ ಮಗುವನ್ನ ತಯಾರಿ ಮಾಡ್ತಾರ. ಹೌದಿಲ್ಲ? ಇದು ಈಗ ವಿಜ್ಞಾನದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಆವಿಷ್ಕಾರ ಅಂತ ತಿಳ್ಕೊಂಡು ನಾವೆಲ್ಲರೂ ಹೇಳ್ತೀವಿ. ಹೌದಾ? ಒಂದು ಮಾತು ನೆನ್ಪಿಟ್ಕೊಳ್ರಿ, ಇದು ಒಂದೇ ಉದಾಹರಣೆ ಹೇಳ್ತೀನಿ ನಾನು. ಒಂದು ಮಾತು ನೆನ್ಪಿಟ್ರೆ, ಈ ಪ್ರಯೋಗವನ್ನ, ಈ ಸತ್ಯವನ್ನ ಮಹಾಭಾರತದೊಳಗ ಅವಾಗ ಮಾಡಿಬಿಟ್ಟಾರ. ಮಂತ್ರದಿಂದ ಪಾಂಡವರು ಹುಟ್ಟಿದ್ರು, ಮಂತ್ರದಿಂದ ಕೌರವರು ಹುಟ್ಟಿದ್ರು. ಅವ್ರು ಎದರಲ್ಲಿ ಇಟ್ಟಿದ್ರು ಆ ಮಂತ್ರ ಶಕ್ತಿಯನ್ನ? ಈಗೇನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ತಿಳ್ಕೊಂಡು ಏನ್ ತಯಾರು ಮಾಡ್ತಾರಲ್ಲ, ಈ ಪ್ರಯೋಗವನ್ನ ನಮ್ಮ ಭಾರತ ದೇಶದಲ್ಲ ನಮ್ಮ ಋಷಿ ಮುನಿಗಳು ಮಂತ್ರ ಶಕ್ತಿಯಿಂದ ಸಾವಿರಾರು ವರ್ಷಗಳ ಹಿಂದೆ ಮಾಡಿ ತೋರಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರಿದ್ರೆ ಅದು ನಮಗೆ ಭಾರತ ದೇಶಕ್ಕೆ ಬರ್ತದ. ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಆಪರೇಷನ್ ಮಾಡಿ ಚಿಕಿತ್ಸೆ ಮಾಡುವುದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಬರ್ತದ. ಇಷ್ಟೆಲ್ಲ ಸಿರಿವಂತಿಕೆ ಇರ್ತಕ್ಕಂಥ ನಾಡಿನ ಜ್ಞಾನವನ್ನ, ಆಧ್ಯಾತ್ಮಿಕ ಸಾಹಸವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ನಿರಂತರವಾಗಿ ನಾಡಿನ ತುಂಬೆಲ್ಲ ಹಗಲಿರುಳು ಯಾರು ಹಂಚುತ್ತಾ ಇದ್ದಾರೆ ಅಂದ್ರೆ ಅದು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪರು ನಮಗೆ ಹಂಚಕತ್ತಾರ. ಕೆಲವು ದಿವಸ ಹಿಂದ ಓದ್ತಿದ್ದೆ ನಾನು, ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ರಜನೀಶನಿಗೆ ಬೇರೆ ಬೇರೆ ದೇಶಗಳಿಗೆ ರಜನೀಶ ಹೋಗ್ತಾನಂದ್ರೆ ಅಲ್ಲಿ ದೇಶದವ್ರಿಗೆ ಎಲ್ಲರಿಗೂ ಟುಕು ಶುರುವಾಗ್ತಿತ್ತಂತ. ಅಮೆರಿಕಾ, ಬ್ರಿಟನ್, ಜರ್ಮನ್, ಫ್ರಾನ್ಸ್ ಇವರೆಲ್ಲರಿಗೂ ಕೂಡ. ಯಾಕಂದ್ರೆ ಈ ಪುನಾತ್ಮ ಬಂದಂದ್ರ ನಮ್ಮವರೆಲ್ಲರನ್ನ ಬದಲೆ ಮಾಡಿಕೊಂಡು ಭಾರತ ದೇಶದ ಜ್ಞಾನ ಸಂಪತ್ತವನ್ನ ಅವರಿಗೆಲ್ಲ ತಿಳಿಸಿ ಕೆಲವು ದಿನಗಳಲ್ಲಿ ಅವರೆಲ್ಲರನ್ನ ಭಾರತೀಯರನ್ನಾಗಿ ಮಾಡ್ತಾನಪ್ಪ. ಅದಕ್ಕೆ ಅವ್ರಿಗೆ ಟುಕು ಶುರುವಾಗ್ತಿತ್ತಂತ. ಅದಕ್ಕೆ ಆ ದೇಶಗಳು ರಜನೀಶ್ ಅವರಿಗೆ ಬರ್ಲಿಕ್ಕೆ ಸಾಕಷ್ಟು ನಿಬಂಧನೆಗಳಾಗ್ತಿದ್ವಂತೆ. ಈಗ ಹೆಂಗ್ ನಮ್ ಕನ್ಯಾರಪ್ಪರಿಗೆ ಹಾಕ್ಯಾರಲ್ಲ ಹಂಗೆ.
ನನಗೆ ಹೀಗೆ ಅನ್ಸಕತ್ತು. ಅವಾಗ ರಜನೀಶನಿಗೆ ಬೇರೆ ಬೇರೆ ದೇಶದವ್ರಿಗೆ ಹಿಂಗ್ ಟುಕು ಟುಕು ಶುರುವಾಗಿ ಹಾಕಕತ್ತಿದ್ರು. ಕನ್ನೇರಪ್ಪರಿಗೆ ಹಿಂಗ ಈಗ ನಿಬಂಧನೆಗಳ ಹಾಕ್ಸಕತ್ತಾರ ಅಂತಂದ್ರ ಇವ್ರಿಗೂ ಸೇಮ್ ಟು ಸೇಮ್ ಟುಕು ಟುಕು ಶುರುವಾಗ್ಯದ ಅಂತ ತಿಳ್ಕೊಂಡು ನನಗೆ ಅನ್ಸಕತ್ತ. ಸೇಮ್ ಟು ಸೇಮ್ ಟುಕು ಟುಕು ಶುರುವಾಗ್ಯದ. ಯಾಕೆ ಕನ್ನೇರಪ್ಪರನ್ನ ಇವ್ರಿಷ್ಟಕ್ಕೊಂದು ವಿರೋಧ ಮಾಡ್ತಾರೆ? ಯಾಕೆ ಕನ್ನೇರಪ್ಪರನ್ನ ಇವ್ರಿಷ್ಟಕ್ಕೊಂದು ವಿರೋಧ ಮಾಡ್ತಾರೆ? ಇದಕ್ಕೆ ಇತ್ತೀಚೆಗೆ ಶುರುವಾಗಿರ್ತಕ್ಕಂಥದ್ದೇ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅಂತಕ್ಕಂಥ ಒಂದು ನೆಲೆಗಟ್ಟಿನಿಂದ. ಒಂದು ಸತ್ಯವನ್ನ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. 30 ಮಂದಿ ಶಿವಶರಣರು 142 ವಚನಗಳಲ್ಲಿ 30 ಮಂದಿ ಶಿವಶರಣರು 142 ವಚನಗಳಲ್ಲಿ 221 ಬಾರಿ 221 ಕಡೆ ವೀರಶೈವ ಅಂತಕ್ಕಂಥ ಪದವನ್ನ ವಚನಗಳಲ್ಲಿ ರಚನೆ ಮಾಡಿದ್ದಾರೆ. ಅದೇ 8 ಮಂದಿ ಶಿವಶರಣರು 10 ವಚನಗಳಲ್ಲಿ ಕೇವಲ 12 ಕಡೆ ಮಾತ್ರ ಲಿಂಗಾಯತ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದಾರೆ. ಇನ್ನೊಂದು ಬ್ರಹ್ಮಸತ್ಯ ಏನಂದ್ರೆ ಬಸವಣ್ಣನವರು 3 ಕಡೆ ವೀರಶೈವ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದಾರೆ. ಬಸವಣ್ಣನವರು ಇಡೀ ತಮ್ಮ ವಚನಗಳಲ್ಲಿ ಎಲ್ಲಿಯೂ ಕೂಡ ಲಿಂಗಾಯತ ಅಂತಕ್ಕಂಥ ಪದನ ಬಳಕೆ ಮಾಡಿಲ್ಲ. ಇಷ್ಟೆಲ್ಲಾ ಕಣ್ಣು ಮುಂದೆ ನಮಗೆ ಕನ್ನಡಿ ರೂಪ ಒಳಗೆ ಸತ್ಯ ಇರುವಾಗ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ ತಿಳ್ಕೊಂಡು ನಮ್ಮ ಕಣ್ಣು ಮುಂದೆ ಹೊಡೆದಾಕ್ಬಿಟ್ರಲ್ಲ. ನಮ್ಮ ಕಣ್ಣು ಮುಂದೆ ಹೊಡೆದಾಕ್ಬಿಟ್ರಲ್ಲ. ಎಂತ ದುರಂತ ಇದು. ಇದನ್ನ ಮನಗೊಂಡು ಇದನ್ನ ತಡಿಬೇಕಂತ ತಿಳ್ಕೊಂಡು ಕನ್ನೇರಪ್ಪರು ಉಗ್ರವಾಗಿರ್ತಕ್ಕಂಥ ಹೆಜ್ಜೆಯನ್ನ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕನ್ನೇರಪ್ಪರನ್ನ ಬಹಳಷ್ಟು ಎಲ್ಲ ಕಡೆಗೆ ಪುಂಖಾನುಪುಂಖವಾಗಿ ವಿರೋಧವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಕನ್ನೇರಪ್ಪರಿಗೆ ವಿರೋಧ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ ಕೆಲವೊಂದು ಮಾತುಗಳನ್ನ ನಿಮ್ಮ ಮುಂದೆ ಹಂಚ್ಕೊಂತೀನಿ. ಇದುವರೆಗೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರಪ್ಪರು 25,000ಕ್ಕಿಂತಲೂ ಅಧಿಕ ಜನರನ್ನು 25,000ಕ್ಕಿಂತಲೂ ಅಧಿಕ ಜನರನ್ನ ಸನಾತನ ಧರ್ಮಕ್ಕೆ ಮರಳಿ ತಂದಿರತಕ್ಕಂತ ಕೀರ್ತಿ ಕನ್ನೇರಪ್ಪರಿಗೆ ಹೋಗ್ತದೆ. ಪ್ರತಿ ವರ್ಷನೂ ಕೂಡ 500ಕ್ಕೂ ಅಧಿಕ ಕುಟುಂಬಗಳನ್ನ ಸನಾತನ ಧರ್ಮಕ್ಕೆ ಮರಳಿ ತರ್ತಕ್ಕಂತ ನಿರಂತರ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಕನ್ನೇರಪ್ಪರು ಮಾಡಾಕತ್ತಾರೆ. 28 ಶ್ರೇಷ್ಠ ಗೋತಳಿಗಳನ್ನ ಅಂತ 28 ಶ್ರೇಷ್ಠ ಗೋಗಳನ್ನ ಹೊಂದಿರತಕ್ಕಂತ ಆ ತಳಿಗಳನ್ನ ಅಂತವು 2,000 ಗೋಗಳನ್ನ ಅನೇಕ ಗೋಶಾಲೆಗಳನ್ನ ನಿರ್ಮಾಣ ಮಾಡಿ ಸಂರಕ್ಷಣೆಯೊಂದಿಗೆ ಅತ್ಯಂತ ಸಮೃದ್ಧಿಯಾಗಿ ಆ ಗೋತಳಿಗಳನ್ನ ಬೆಳೆಸ್ತಾ ಇದ್ದಾರೆ ಕನ್ನೇರಪ್ಪರು. ಅದಕ್ಕೆ ಅವರು ವಿರೋಧ ಮಾಡಾಕತ್ತಾರೆ. ಅಕ್ಷರ ಮತ್ತು ಅನ್ನ ಈ ಭೂಮಿಯೊಳಗೆ ಎಂದೂ ಮಾರಾಟ ಆಗಿದ್ದಿಲ್ಲ. ಈಗ ಅಕ್ಷರ ಮತ್ತು ಅನ್ನ ಇವೆರಡೂ ಕೂಡ ಮಾರಾಟ ಮಾಡುವಂತ ಒಂದು ದೊಡ್ಡ ವಿಕೃತಿ ಸಂಸ್ಕೃತಿ ಮಠಮಾನ್ಯಗಳು ಮಾಡ್ತಾ ಇದ್ದಾವೆ. 10 ಹಲವು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಅಕ್ಷರವನ್ನ ಅನ್ನವನ್ನ ಎಂದೂ ಕೂಡ ಮಾರಬಾರದು ಅಂತಕ್ಕಂಥ ಒಂದು ಶ್ರೇಷ್ಠ ಚಿಂತನೆಯನ್ನ ಇಟ್ಟುಕೊಂಡು ಅದಕ್ಕಾಗಿ ಪೂಜ್ಯರು ಹಗಲಿರುಳು ಅದಕ್ಕೊಂದು ಗಟ್ಟಿಯಾಗಿರ್ತಕ್ಕಂಥ ಹೆಜ್ಜೆಯನ್ನ ಇಟ್ಟರು. ಅದಕ್ಕೆ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಾಕಷ್ಟು ಮಂದಿ ಮಠಾಧೀಶರು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಲಕ್ಷ ಬರ್ತಕ್ಕಂಥ ಏನ್ ಡೊನೇಷನ್ ತಗೋತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಅದರಿಂದ ಯಥೇಚ್ಛವಾಗಿ ಬೆಳಿತಾ ಇದ್ದಾರೆ. ಯಾರಾದ್ರೂ ಬಡವರು ಹೋದ್ರೆ ಆ ಪ್ರತಿಭಾವಂತ ಮಕ್ಕಳು ಹೋದ್ರೆ ಇವ್ರದೊಂದು ಕಿರಿಕಿರಿ ಆಗ್ತದೆ, ಯಾಕೆ ಕಿರಿಕಿರಿಪ್ಪ ಅಂತ ತಿಳ್ಕೊಂಡು ಅವ್ರ ಸಲಿಂದ ಒಂದು ಪ್ರತ್ಯೇಕವಾಗಿ ಸಂಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ. ಚಲೋ ರೊಕ್ಕ ಕೊಡೋರಿಗೆ ಒಂದು ಸಂಸ್ಥೆ ಬೇರೆ, ಏನ್ ರೊಕ್ಕ ಕೊಡ್ಲಾರ್ದೆ ಬಡವರು ಇರ್ತಾರಲ್ಲ, ಪ್ರತಿಭಾವಂತರು ಇರ್ತಾರಲ್ಲ, ಯೋಗ್ಯತೆ ಇದ್ದಾರೆ ಇರ್ತಾರಲ್ಲ, ಅವ್ರಿಗೊಂದು ಸಂಸ್ಥೆ ಬೇರೆ ಮಾಡಿಬಿಟ್ಟಾರೆ. ಇವರೇ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದೊಡ್ಡ ದೊಡ್ಡ ಸ್ವಾಮಿಗಳು. ಇವತ್ತೇ ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತೀವಲ್ಲ, ಅವರೇ ನಾನು ಬಹಳ ಬಸವನ ಬಾಗೇವಾಡಿ ಜನರ ಮುಂದೆ ಮಾತಾಡ್ಲಿಕ್ಕೆ ಬಹಳ ಖುಷಿ ಯಾಕಾಗ್ತದೆ ಅಂದ್ರೆ ಬಹಳ ಮಂದಿ ಚೂಪ್ ಮೀಸಿ ಬಿಟ್ಟಾರ. ಇಲ್ಲಿ ಚೂಪನ್ನು ಮೀಸಿ ಅಂದ್ರೆ ರಾಮ್ ಬಾಣ ಇದ್ದಂಗ ಅದು. ಇತ್ತೀಚೆಗೆ ಗಣಮಕ್ಳು ಮುಖದ ಮೀಸಿನ ಕಡಿಮೆ ಅಹಮದ್ ಬೇರೆ, ನನ್ನ ಮ್ಯಾಗ ಎಲ್ ಬಿಡು ಅಹಮದ್ ಬೇರೆ, ಅದನ್ನ ಆಮೇಲೆ ಇರ್ಲಿ ಅದು. ಅದರ ಜೊತೆಗೆ 600ಕ್ಕೂ ಅಧಿಕ ವಯೋವೃದ್ಧರನ್ನ, ನಮ್ಮ ತಂದೆ ತಾಯಿಗಳು ಯಾರಿಗೆ ಸಾಕಾಗಿರಲ್ಲ ಅಂತ ಸಾಕಾಗಿರ್ತಕ್ಕಂಥ ಹಿರಿಯ ಜೀವಿಗಳನ್ನ
ಅಂತ 600ಕ್ಕೂ ಅಧಿಕ ಹಿರಿಯ ಜೀವಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಆಶ್ರಮವನ್ನು ರಚನೆ ಮಾಡಿ ಅವರಿಗೆ ಅನ್ನ ವಸತಿಯನ್ನ ನೀಡುವ ಆರೋಗ್ಯವನ್ನ ನೀಡ್ತಕ್ಕಂಥ ಕೆಲಸ ಕನ್ನೇರಿ ಅಪ್ಪರು ಮಾಡಾಕತ್ತಾರ. ಅದಕ್ಕೆ ಅವ್ರನ್ನ ಇವರು ವಿರೋಧ ಮಾಡಾಕತ್ತಾರ. ವಿಶ್ವ ದರ್ಜೆಯ ಮಟ್ಟದ ಆಯುರ್ವೇದಿಕ ಮತ್ತು ಅಲೋಪತಿಕ ಆಸ್ಪತ್ರೆಯನ್ನ ನಿರ್ಮಿಸಿ ಲಕ್ಷಾಂತರ ಬಡವರಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಮಾಡುವುದರ ಮುಖಾಂತರವಾಗಿ, ಶಸ್ತ್ರಚಿಕಿತ್ಸೆಯನ್ನ ಮಾಡುವುದರ ಮುಖಾಂತರವಾಗಿ ಅವರನ್ನ ಬದುಕಿಸಿದ ಮತ್ತು ಅವ್ರಿಗೆ ಮತ್ತೆ ಮರುಜೀವ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗಿದೆ ಅಂದ್ರೆ ಅದು ಕನ್ನೇರಿ ಮಠಕ್ಕಿದೆ, ಕಾಡಸಿದ್ದೇಶ್ವರ ಅಪ್ಪರಿಗಿದೆ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಕೂಡ 8 ರಿಂದ 10 ಸಾವಿರ ಬಡವರು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ತಾರೆ. ಅದು ಕೇವಲ ಅತ್ಯಂತ 8 ರಿಂದ 10 ಸಾವಿರ ರೂಪಾಯಿಗಳ ಶುಲ್ಕದಲ್ಲಿ. ಇದೇ ಬೇರೆ ಆಸ್ಪತ್ರೆಗೆ ಹೋದ್ರೆ 18 ರಿಂದ 25 ಲಕ್ಷ ಖರ್ಚಾಗ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆಯನ್ನ, ಇಂಥ ಸೇವೆಯನ್ನ ಯಾರು ಮಾಡ್ತಾ ಇದಾರೆ ಅಂತಂದ್ರೆ ಅದು ಕನ್ನೇರಿ ಅಪ್ಪರು ಮಾಡಾಕತ್ತಾರೆ. ಅದಕ್ಕೆ ಇವ್ರಿಗೆಲ್ಲ ವಿರೋಧ ಮಾಡಾಕತ್ತಾರ ನಮ್ಮವ್ರು ಬಹಳ ಮಂದಿ. ಅದಕ್ಕೆ ಇವರೆಲ್ಲ ವಿರೋಧ ಮಾಡಾಕತ್ತಾರ. 1000ಕ್ಕೂ ಅಧಿಕ ಮಕ್ಕಳುಗಳನ್ನ ದತ್ತು ಪಡೆದುಕೊಂಡು, ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳೇ ನಮ್ಗೆ ಎಷ್ಟೋ ಸಲ ವಜ್ಜಾಗ್ಯಾವ, ಸಾಕಾಗ್ಯಾವ, ಬ್ಯಾಸರ ಆಗಿರ್ತಾವ. ಅಂಥದ್ರೊಳಗೆ ಕಾಡಸಿದ್ದೇಶ್ವರಪ್ಪರು 1000ಕ್ಕಿಂತಲೂ ಹೆಚ್ಚಿನ ಮಕ್ಕಳನ್ನ, ಬಡ ಮಕ್ಕಳನ್ನ ದತ್ತು ಪಡೆದುಕೊಂಡು ಅವರಿಗೆ ಉಚಿತವಾಗಿರ್ತಕ್ಕಂಥ ಊಟ, ಶಿಕ್ಷಣ, ವಸತಿ ನೀಡುವುದರೊಂದಿಗೆ ಮತ್ತು ಅವರು ವಯಸ್ಸಿಗೆ ಬರುವಷ್ಟರಲ್ಲಿ ಅವರು ಮತ್ತೊಂದು ಉದ್ಯೋಗವನ್ನ ಮಾಡುವ ನಿಟ್ಟಿನೊಳಗೆ ಬೆಳಿಬೇಕು, ಹಂಗ ಬೆಳೆಸುವಂತ ಕೆಲಸ ಕನ್ನೇರಿ ಅಪ್ಪರು ಮಾಡಾಕತ್ತಾರ. ಹೀಗೆ ಒಂದಲ್ಲ ಎರಡಲ್ಲ 10 ಹಲವು ಅನೇಕ ಮಹಾ ಕೆಲಸಗಳು ಅವರಿಂದ ಆಗ್ತಾ ಇದ್ದಾವೆ ಅಂತ ಒಬ್ಬ ಶ್ರೇಷ್ಠ ಯತಿಗಳು, ಶ್ರೇಷ್ಠ ಪೂಜ್ಯರು ನಾಡಿನ ತುಂಬೆಲ್ಲ ಇತ್ತೀಚೆಗೆ ಏನು ನಮ್ಮ ದೇವಾನುದೇವತೆಗಳನ್ನ ಬಹಳ ಪುಂಗಾನುಪುಂಗವಾಗಿ ಬೈಲಿಕ್ಕೆ ಶುರು ಮಾಡಿದಿರಲ್ಲ, ನಮಗೂ ಬಹಳ ಅನ್ಸಕತ್ತಿತ್ತು ಇವ್ರಿಗೆ ಮುಗ್ದಾಣಿ ಯಾರು ಹಾಕ್ತಾರ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಾಕತ್ತಿದ್ವಿ ಬಹಳ. ಆ ಸಮಯದೊಳಗೆ ಕನ್ನೇರಿ ಅಪ್ಪರು ಎದ್ದು ನಿಂತ್ಕೊಂಡ್ರು, ನಮಗ್ ಓದ್ ಹುಸುರು ಬಂದಂಗಾಯ್ತು ನಮಗೂ. ಅರೆ, ನಮ್ಮ ದೇವರುಗಳನ್ನ ಬೈದ್ರ ಯಾರು ಟೀಕೆ ಮಾಡಂಗಿಲ್ಲ, ನಮ್ಮ ದೇವರುಗಳನ್ನ ಬೈದ್ರ ಯಾರು FIR ಹಾಕಂಗಿಲ್ಲ, ನಮ್ಮ ದೇವರುಗಳನ್ನ ಬೈದ್ರ ಯಾರು ಅವ್ರಿಗೆ ಬಂಧನೆ ಹಾಕಂಗಿಲ್ಲ, ಯಾರು ನೋಟಿಸ್ ಕೊಡಂಗಿಲ್ಲ. ನಾವು ಸುಮ್ಮನೆ ಇರ್ಬೇಕು, ಅವ್ರು ಬುದ್ಧಿಜೀವಿಗಳಂತೆ, ಅವ್ರು ಶಾಣ್ಯರಂತೆ, ಅವ್ರು ಕಲ್ತಾರಂತೆ, ಅವ್ರ ನಾಡಿನಾಗೆಲ್ಲ ಬಹಳ ಚಲೋ ಅಂತೆ. ನಾವು ನಮ್ಮ ದೇವ್ರನ್ನ ಯಾಕೆ ಬೈತಿರಪ್ಪ, ನೀವೆಂತ ಕಳ್ರಿ ಅಂತಂದ್ರ ನಮಗ್ ನೋಟಿಸ್ ಕೊಡ್ತಾರೆ, ನಮಗ್ ಪ್ರಶ್ನೆ ಮಾಡ್ತಾರೆ, ನಮ್ಗೆ ಇಲ್ಲದೊಂದೊಂದು ನಿಬಂಧನೆಗಳು ಹಾಕಕ್ ಬರ್ತಾರೆ. ಇದ್ಯಾವ ನ್ಯಾಯ ಇದು? ಹಾಗಾಗಿ ಇವತ್ತ ಶಿವಶರಣಪ್ಪರು ಹೇಳಿದಾಗೆ ಕನ್ನೇರಪ್ಪರದು ಅವ್ರ ಮಾತಿಗೆ ಸ್ವಲ್ಪ ಮೌನ ಕೊಟ್ಟದಕ್ಕೆ ನಮ್ಮ ಇಂಥ 1000 ಬಾಯಿಗಳಿಗೆ ತೆಗಿಯಕತ್ತಾವ. ಸುಮ್ಮನೆಗಿದ್ರ ಅಟ್ರಾಗ ಹೋಗಿತ್ತದು. ಅದೇನಂತಾರಲ್ಲ, ಸುಮ್ ಕುಂದ್ರಲಾರ್ದ ಏನ ಕೆತ್ತಿದ್ನಂತಾರಲ್ಲ, ಹಂಗ ಮಾಡ್ಕೊಂಡ್ರು ನಮಗ ಹಂಗ ಮಾತಾಡಿದ್ರೆ ಹಿಂಗ ಮಾತಾಡಿದ್ರೆ ಕೋರ್ಟ್ ನೋಟಿಸ್ ಐತೆ, ಭಾಳ ಹುಷಾರಿಂದ ಅವ್ರು ಟೀಕೆ ಮಾಡಿದ್ರು ಇವ್ರು ಟೀಕೆ ಮಾಡು ಅಂತಂದ್ರು. ಬೆಳಗ್ಗೆ ನಾವು ಲೈನ್ ನೋಡಿದ್ರಿ ನಮ್ಮನ್ನ ಹಿಗ್ಗಾ ಮುಗ್ಗ ಬೈದ್ರಪ್ಪ ಅವ್ರು ಏನ್ರ ಮಾಡಿದ್ರೆ, ಏನ್ರ ಮಾಡಿದ್ರೆ ಮುಂಚೆನೇ ಬೈದ್ರು. ನಮ್ಮ ಶಾಪುರದಾಗ ಬಂದು ಇದೇ ಟೀಮೇ, ಇದ್ರ ಜೊತೆಗೆ ಒಂದಿಷ್ಟು ಗಣಸ ಮಕ್ಕಳು ಒಂದು ಟೀಮ್ ಇತ್ತು ಬೇರೆ. ಅವರು ಜಗ್ಗಾ ಮುಗ್ಗ ಬಾಯಿ ಬಂದಂಗೆಲ್ಲ ಬೈದ್ರ ನಮಗೆ. ನೀವು ಯಾರು ಏನ್ರ ಮಾಡಿದ್ರೆ, ನಾವು ಅವ್ರ ತಂಟೆಗೆ ಹೋಗಿಲ್ಲ, ಅವ್ರಿಗೆ ಏನು ನಿಷೇಧ ಅನ್ಸಕ್ ಹೋಗಿಲ್ಲ, ಏನಿಲ್ಲ. ನಮ್ಮದು ನಾವು ಹೇಳ್ತೀವಿ, ನಮ್ಮರ್ ನಾವು ಉಳಿಸ್ಕೋತೀವಿ. ಆ ನಿಟ್ಟಿನೊಳಗೆ ಕನ್ನೇರಪ್ಪ ಅವರು ಒಂದು ದೊಡ್ಡ ಹೆಜ್ಜೆ ನಿಟ್ಟಿದ್ದಾರೆ. ಹಾಗಾಗಿ ಅವರ ಜೊತೆಯೊಳಗೆ ನಾವು ಕೂಡ ನಿಂತ್ಕೊಂಡು ಈ ಭಾರತ ಮಾತೆಯ ಈ ಹಿಂದೂ ಸಂಸ್ಕೃತಿ ಸಂಸ್ಕಾರ ಉಳಿಸುವ ನಿಟ್ಟಿನೊಳಗೆ ನಾವು ಅವ್ರ ಜೊತೆಗೆ ಸನ್ನದ್ಧರಾಗಿದ್ದೀವಿ. ಅವರ ಸೇವೆಯನ್ನ ಪರಿಪಾಲನೆ ಮಾಡುವ ನಿಟ್ಟಿನೊಳಗೆ ಈ ಸಮಾವೇಶವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ನಾಡಿನ ತುಂಬೆಲ್ಲ ಈ ರೀತಿಯಾಗಿರ್ತಕ್ಕಂಥ 10 ಸಮಾವೇಶಗಳು ಮುಂದೆ ಆಗ್ಲಿ ಅಂತಕ್ಕಂಥ ಆಶಯನ ವ್ಯಕ್ತಪಡಿಸಿ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿಗೆ ಸಮಯ ತಗೊಂಡಿದ್ರೆ ಕ್ಷಮಾ ಮಾಡ್ರಿ, ಏನ್ ಮಾಡಕ್ಕಾಗಂಗಿಲ್ಲ. ನಮಸ್ಕಾರ. ಗೌರವದ ಜೋರಾದ ಚಪ್ಪಾಳೆಯೊಂದಿಗೆ ಅನೇಕ ಬಗೆಯ ವಂದನೆಗಳು ಪರಮ ಪೂಜ್ಯರಿಗೆ. ಇದೀಗ ನೇರವಾಗಿ ಈಗಾಗಲೇ ಕಾರ್ಯಕ್ರಮದ ಮಧ್ಯದಲ್ಲಿ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಆಂದೋಲನದ ಪರಮ ಪೂಜ್ಯರು ಇದೀಗ ಮಾತನಾಡಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಬರ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ರಾಮನ ನುಡಿಯಂತೆ ಇವತ್ತು ನಿಜವಾಗಲೂ ಅನೇಕ ಕಾರ್ಯಕ್ರಮಗಳ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡುವಂತಹ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಆಂದೋಲ ಶ್ರೀಗಳಿಂದ ಶ್ರೀವಾಣಿ. भारत माता की, गंगा माता की, गो माता की,
पवन पुत्र हनुमान की, संत बसवेश्वर की, सब संतों की, हर हर महादेव। ವೀರನಾದರೆ ವೈರಿಗಳ ಕಾಟ ಬಹಳವಯ್ಯ, ದಾನ ಶೂರನಾದರೆ ಯಾಚಕರ ಕಾಟ ಬಹಳವಯ್ಯ, ಅತಿ ಸುಂದರನಾದರೆ ಅಂಗನೆಯರ ಕಾಟ ಬಹಳವಯ್ಯ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೆಯಬೇಕಾದರೆ ಕೊಂಡಿ ಮಿಂಚಣ್ಣನ ಅಭಿಮಾನಿಗಳ ಕಾಟ ಬಹಳವಯ್ಯ. ಬಸವ ಕಲ್ಯಾಣದ ಈ ಪುಣ್ಯ ಭೂಮಿಯಲ್ಲಿ ಸಮಾನತೆಗಾಗಿ ವಚನ ಕ್ರಾಂತಿಯನ್ನ ಮಾಡಿ ಸೂರ್ಯ ಚಂದ್ರ ಇರುವವರೆಗೂ ಹೆಸರು ಮಾಡಿ ಹೋದಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶರಣ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ, ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳನ್ನ, ಬೀದರ್ನ ಚಿದಂಬರಾಶ್ರಮದ ಪೂಜ್ಯ ಶಿವಕುಮಾರ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಶರಣು ಶರಣಾರ್ಥಿಗಳು. ಎಚ್ಚರಿಕೆಯ ಮಧ್ಯದಲ್ಲಿಯೂ ಕೂಡ ಹಿಂದೂ ಜಗೇತು ವಿಶ್ವ ಜಗೇಗ ಅನ್ನುವಂತಹ ನುಡಿಯಂತೆ ಪೊಲೀಸ್ ಲಾಠಿ, ಪೊಲೀಸ್ ಬೂಟು, ಪೊಲೀಸ್ ಕೇಸ್ಗೆ ಹೆದರದೇನೆ ಸಾವಿರಾರು ಸಂಖ್ಯೆಯಲ್ಲಿ ವಿರಾಜಮಾನಾದಂಥ ಎಲ್ಲ ಹಿಂದೂ ಬಾಂಧವರಿಗೆ ಎನ್ನ ಭಕ್ತಿಯ ಪ್ರಣಾಮಗಳು. ಆರಕ್ಷಕ ದಳದವರೇ, ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 4-5 ತಿಂಗಳಿಂದ ಹಿಂದುತ್ವದ ಅಲೆ ಜೋರಾಗಿ ಎದ್ದಿದೆ. ಮೊಟ್ಟ ಮೊದಲನೇದಾಗಿ ಹಿಂದೂ ವಿರೋಧಿ ಮಂತ್ರಿ ಬಬಲೇಶ್ವರದಿಂದ ಪ್ರಾರಂಭವಾದಂಥ ಹಿಂದೂ ಸಮಾವೇಶ ಇವತ್ತು ಕಲ್ಯಾಣ ನಾಡಿಗೆ ಪಾದಾರ್ಪಣೆ ಮಾಡಿದೆ. ಇದು 4ನೇ ಸಮಾವೇಶ. ಹಿಂದಿನ 3 ಸಮಾವೇಶಗಳಲ್ಲಿ ನಾನು ಭಾಗವಹಿಸಬೇಕಾಗಿತ್ತು. 5ನೇದ್ದು ಶಾಪುರ್ ಒಂದು, ಗದಗೊಂದು, ಹೌದು, ಭಾಗವಹಿಸಬೇಕು. ಅನಿವಾರ್ಯ ಕಾರಣಗಳಿಂದ ಭಾಗವಹಿಸಕ್ಕಾಗಲಿಲ್ಲ. ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನ ನಾನು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಗುಂಡೂರಡ್ಡಿಯವರು, ಗವಿಮಠದ ಶ್ರೀಗಳು, ರಾಜೇಶ್ವರ ಮೇಹಕರ್ ಶ್ರೀಗಳು ಫೋನ್ ಮಾಡಿದ್ರು, ನೀವು ಬರಬೇಕು ಕಾರ್ಯಕ್ರಮಕ್ಕೆ. ನಾನು ಬರ್ತೀನಿ ಬುದ್ಧಿ, ಎಲ್ಲಿಯೂ ಕೂಡ ನಾನು ಬರ್ತೀನಿ ಅಂತ ಹೇಳಬೇಡಿ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ, ಅಪ್ಪೋರೆ ನಿಮಗೆ ಬಸವ ಕಲ್ಯಾಣಕ್ಕೆ ಬರಾಕರೆ ಬಿಟ್ಟಾರ. ಈ 3 ವರ್ಷದಿಂದ ನಮ್ಮನ್ನ ಮುತಾಲಿಕರನ್ನ ಬ್ಯಾನ್ ಮಾಡಿದಂತಹ ಜಿಲ್ಲಾಡಳಿತ ಇವತ್ತು ಬೀದರ್ನಲ್ಲಿದೆ. ಹೀಗಾಗಿ ಎಲ್ಲೂ ಕೂಡ ಹೇಳಬಾರ್ದು ಅಂತ ನಾನು ಹೇಳಿದ್ದೆ. ಬಹುಶಃ ಗೊತ್ತಾಗಿದ್ರೆ ಇಲ್ಲಿಯ ತಹಸೀಲ್ದಾರ್ ಟಕ 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 ಟಕ್ ಟೇಪ್ ಹೊಡೋನ ಸಿಗ್ನೇಚರ್ ಮಾಡಿ ಕಳಿಸ್ಬಿಡ್ತಿದ್ದ, ಬೀದರ್ ಗಡಿ ಪ್ರವೇಶ ನಿಷೇಧಿಸಲಾಗಿದೆ. ಅದು ಆಗ್ಲಿಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ಬಸವಣ್ಣನ ಕೃಪಾಶೀರ್ವಾದ ಪಡೆದೇ ನಾನು ಈ ಪುಣ್ಯ ಭೂಮಿಗೆ ಕಾಲಿಟ್ಟಿದ್ದೇನೆ. ಸ್ವಾಮಿ ವಿವೇಕಾನಂದರು ಹೇಗೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಈ ದೇಶದಲ್ಲಿ ಧರ್ಮದ ಸುನಾಮಿಯನ್ನ ಎಬ್ಬಿಸಿದಾರೋ, ಅದೇ ಮಾದರಿಯಲ್ಲಿ ಸ್ವಾಮಿ ವಿವೇಕಾನಂದರು ಈ ನಾಡು, ಈ ವಿಶ್ವವನ್ನ ಎಚ್ಚರಿಸಿದವರು. ಕಾಶಿಯಲ್ಲಿ ವಿವೇಕಾನಂದರು ಗಂಗಾ ನದಿಗೆ ಹೋಗ್ಬೇಕಾದ್ರೆ ಕಾಶಿಯಲ್ಲಿ ಕೆಂಪು ಕೋತಿಗಳ ಕಾಟ ಬಹಳ.
ಈ ಸ್ವಾಮಿಗಳ ವೇಷಭೂಷಣವನ್ನ ನೋಡಿ ಅಲ್ಲಿರುವಂತಹ ಕೋತಿಗಳು ಸ್ವಾಮಿಗಳ ಮೇಲೆ ದಾಳಿ ಮಾಡ್ತವೆ. ಪ್ರಾಣಿಗಳು, ಬೇರೆ ಮನುಷ್ಯರಾದರೂ ಆ ಸ್ವಾಮಿಗಳನ್ನು ಹೆದರೋರು ಇರಲಿಲ್ಲ. ಹೀಗಾಗಿ 4 ಹೆಜ್ಜೆ ಮುಂದೆ ಇಟ್ಟು ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿರುವಂತಹ ಒಬ್ಬ ಸಂತ ಹೇಳ್ತಾನೆ, ಸ್ವಾಮೀಜಿ ಓಡಬೇಡಿ, ಅವು ಏನೂ ಮಾಡೋದಿಲ್ಲ, ಈಗ ತೋಳಿ ಈ ಕೋಲನ್ನ, ಹೆದರಿಸಿ ಆ ಕೋತಿಗಳನ್ನ ಅಂತ ಹೇಳಿ ಆ ಸಂತ ಸ್ವಾಮಿ ವಿವೇಕಾನಂದರ ಕೈಯಲ್ಲಿ ಒಂದು ಕೋಲನ್ನ ಕೊಡ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಆ ಕೋಲನ್ನ ತೆಗೆದುಕೊಂಡು ಗಟ್ಟಿಯಾಗಿ ನೆಲಕ್ಕೆ ಕುಟ್ಟಿದಾಗ ಅಲ್ಲಿರುವ ಎಲ್ಲ ಕೋತಿಗಳು ಓಡ್ ಹೋಗಿದ್ವಂತೆ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಕಾಡಸಿದ್ದೇಶ್ವರ ಸ್ವಾಮಿಗಳು ಬಸವ ಕಲ್ಯಾಣಕ್ಕೆ ಬರ್ತಾರೆ ಅನ್ನುವಂತ ಸುದ್ದಿ ತಿಳಿದ ತಕ್ಷಣನೇ ಇಲ್ಲಿಯ ಕೆಲ ಕೋತಿಗಳು ಬಾಯಿಗೆ ಬಂದ ಹಾಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ಬಸವ ಕಲ್ಯಾಣದಾಗ ಎಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಜಾಗ ಸಿಗಲಿಲ್ಲ ಅಂತ ಕಾಣುತ್ತೆ. ಹೈವೇ ಫ್ಲೈಓವರ್ ಕೆಳಗಡೆ ಇವತ್ತು ಅವರು ಪ್ರತಿಭಟನೆ ಮಾಡಿದರು. ಅದು ಫ್ಲೈಓವರ್ ಕಂಪ್ನಿ ಅಂತ ಇವತ್ತು ನಾವು ನಾಮಕರಣವನ್ನ ಮಾಡ್ತೇವೆ. ಫ್ಲೈಓವರ್ ಕಂಪ್ನಿ. ಇನ್ನು ತಾಲಿಬಾನಿ ಅದು ಇದು ಅನ್ನೋದು ಬೇಡ ಬೇಡ ಅಪ್ಪರ, ಫ್ಲೈಓವರ್ ಕಂಪ್ನಿ. ಇವತ್ತು ಇಲ್ಲಿ ಮಾಡ್ತಾ ಇರುವಂತ ಸಮಾವೇಶ ಹಿಂದೂಗಳ ವಿರುದ್ಧ ಅಲ್ಲ, ಭಾರತ ದೇಶದ ವಿರುದ್ಧ ಅಲ್ಲ, ಅಥವಾ ಈ ವೇದಿಕೆ ಮುಖಾಂತರ ಭಾರತ ತೇರಾ ತುಕಡ ಹೋಗ ಇನ್ಶಾ ಅಲ್ಲ ಅಂತ ಘೋಷಣೆ ಕೂಗುವುದಕ್ಕೆ ಈ ಸಮಾವೇಶವನ್ನ ನಾವು ಮಾಡ್ತಾ ಇಲ್ಲ. ಸಂಸತ್ ಮೇಲೆ ದಾಳಿ ಮಾಡಿದಂತ ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೇ ತೇರೆ ಕಾತಿಲ್ ಜಿಂದಾ ಹೇ ಅಂತ ಹೇಳುವ ಘೋಷಣೆಗಳ ವೇದಿಕೆ ಇದು ಅಲ್ಲ. ಭಾರತದ ಐಕ್ಯತೆಗಾಗಿ, ಭಾರತದ ಸಾರ್ವಭೌಮತೆಗಾಗಿ ಹಿಂದೂ ನಾವೆಲ್ಲರೂ ಒಂದು ಅನ್ನುವಂತ ಸಮಾವೇಶ ಇವತ್ತು ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ. ಈ ಫ್ಲೈಓವರ್ ಕಂಪ್ನಿಗಳಿಗೆ, ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಭಾರತ ಐಕ್ಯತೆಯಿಂದ ಇರುವುದು ಅವರಿಗೆ ಇಷ್ಟ ಇಲ್ಲ. 1962ರಲ್ಲಿ ಚೀನಾ ಮತ್ತು ಭಾರತ ಯುದ್ಧ ನಡೀತಿರ್ಬೇಕಾದ್ರೆ ಈ ಕಮ್ಯುನಿಸ್ಟ್ ಕಂಪನಿ, ಫ್ಲೈಓವರ್ ಕಂಪನಿ ಭಾರತದಲ್ಲಿ ಪ್ರತಿಭಟನೆ ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, ಚೀನಾದ ಒಳಿತಿಗಾಗಿ ಪ್ರಾರ್ಥನೆ ಮಾಡೋದರ ಜೊತೆಗೆ ಚೀನಾಕ್ಕಾಗಿ ಧನ ಸಂಗ್ರಹ ಮಾಡುವಂತ ಕಂಪನಿ ಇದು ಕಮ್ಯುನಿಸ್ಟ್ ಕಂಪನಿ, ಫ್ಲೈಓವರ್ ಕಂಪನಿ. ಇವರು ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿರೋಧ, ಹಿಂದೂ ಸಮಾವೇಶವನ್ನ ವಿರೋಧ ಮಾಡ್ತಾರೆ. ನನಗೊಂದು ಮಾತು ನೆನಪಾಗುತ್ತೆ. ಶಿವಸೇನಾ ಸಂಸ್ಥಾಪಕ ಬಾಳಾ ಸಾಹೇಬ್ ಠಾಕ್ರೆ ಅವರು ಹಿಜಡಾ ಕೌನ್ ಹೋತಾ ಹೈ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದವರು. ಅರೆ साड़ी पहन के रास्ते में टायर के पैसे मांगते हैं ना, वो हिजड़ा नहीं होता है. लेकिन फिर हिजड़ा कौन होता है? हिंदू बनकर हिंदुओं को विरोध कौन करता है, वही हिजड़ा होता है ಅಂತ ಹೇಳಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಹೇಳಿದರು. ಹಿಂದೂ ಸಮಾವೇಶವನ್ನ, ಹಿಂದೂಗಳನ್ನ ವಿರೋಧ ಮಾಡುವಂತವರು ಅವರು ಭಾರತದ ನಾಗರಿಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ನಾನು ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೆ, ಕನ್ನೇರಿ ಶ್ರೀಗಳನ್ನ ವಾಚಾಮ ಗೋಚರವಾಗಿ ನಿಂದಿಸುವಂತಹ ಪೋಸ್ಟ್ಗಳು ನಿರಂತರವಾಗಿ ಹರಿದಾಡ್ತಾ ಇದ್ದಾವೆ. ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿತು. ಸಾಮಾಜಿಕ ಜಾಲತಾಣದಲ್ಲಿ ಅಶಾಂತಿ ಕೆಡುವಂತಹ ಪೋಸ್ಟ್ಗಳು, ಅಶಾಂತಿ